ನಮಸ್ತೆ ವೀಕ್ಷಕರೇ, ಜ್ಞಾನಜ್ಯೋತಿ ವರ್ಲ್ಡ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಅವತ್ತು ಕಟ್ಟಿಂಗ್ ತೋರಿಸಿದ್ನಲ್ಲ, ಅದೇ ಬ್ಲೌಸ್ ಹೊಲಿಯೋದು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದು ತೋಳು. ಇದೆಲ್ಲ ಎಕ್ಸ್ಟ್ರಾ ಪೀಸ್ ಇದು ತೆಗೆದುಬಿಡೋಣ. ಇದು ಕ್ರಾಸ್ ಪೀಸು. ಫಸ್ಟು ಇದು ಕ್ರಾಸ್ ಪೀಸು ಮತ್ತು ಇದನ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಳೋಣ. ನಾನು ಯಾವ ರೀತಿ ತೋರಿಸ್ತೀನಲ್ಲ ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ತಾ ಹೋದರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ತೋಳಿದು. ನೆಕ್ಸ್ಟ್ ತೋಳಿಗೆ ಜಾಯಿಂಟ್ ಮಾಡೋಣ. ಇದು ನೋಡಿ, ಕ್ರಾಸ್ ಪೀಸ್ನಲ್ಲಿ ಎಲ್ಲರಿಗೂ ಸ್ವಲ್ಪ ಡೌಟ್ ಇರುತ್ತೆ. ಇದು ಒರಿಜಿನಲ್ ಪೀಸ್. ಇದು ಏನಿದೆಯಲ್ಲ, ಇದು ಒರಿಜಿನಲ್ ಪೀಸು. ಈ ಒರಿಜಿನಲ್ ಪೀಸಿಗೆ ಹೀಗೆ ಮಾರ್ಕ್ ಮಾಡ್ಕೋಬೇಕು. ಯಾಕೆ ಮಾರ್ಕ್ ಮಾಡ್ಕೋಬೇಕಂದ್ರೆ, ಸೇಮ್ ಪೀಸ್ ನಾವು ಇದನ್ನು ತೊಗೊಂಡಿರ್ತೀವಲ್ಲ, ಈ ಸೇಮ್ ಪೀಸು ತೊಗೊಂಡಿರೋದ್ರಿಂದ ನಿಮಗೆ ಕನ್ಫ್ಯೂಸನ್ ಆಗಬಾರ್ದು ಯಾವ್ದು ಪಕ್ಕ ಪೀಸ್ ಅಂತೇಳಿ. ಕನ್ಫ್ಯೂಸನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಹೀಗೆ ರೈಟ್ ಗೇಟ್ ಮಾರ್ಕ್ ಯಾವ ಥರ ಬೇಕಾದರೂ ಹಾಕ್ಕೊಳ್ರಿ. ಈ ಥರ ಮಾರ್ಕ್ ಮಾಡ್ಕೊಂಡ್ಮೇಲೆ ಇದನ್ನು ಓಪನ್ ಮಾಡೋಣ. ನೋಡಿ, ಈ ಸೈಡು ಕಟ್ ಮಾಡ್ಕೋಬೇಕು. ಆವಾಗ 2 ಪೀಸ್ ಆಯಿತು. ನೋಡಿ, ಫಸ್ಟು ಹೀಗೆ ಎದುರಿಗೆ ಈ ಕಡೆ ಒಂದು ಪೀಸ್ ಅಂತ ಎದುರ ಬದ್ರ ಇಟ್ಕೋಬೇಕು. ಯಾಕಂದರೆ ನಿಮಗೆ ಕನ್ಫ್ಯೂಸನ್ ಆಗೋದಿಲ್ಲ. ಆವಾಗ ಇದು ನೋಡಿ, ಇದು 2 ಪೀಸ್ ಆಯ್ತಲ್ಲ, ಇದನ್ನು ಅಷ್ಟೇ ಹೊರಭಾಗ ಯಾವುದು ಒಳಭಾಗ ಯಾವುದು ಅಂತ ಹೇಳಿ ನೋಡ್ಕೋಬೇಕು. ಈಗಿದು ಹೊರಭಾಗ, ಇದನ್ನು ಈ ಕಡೆ ಹೀಗೆ ಹಾಕ್ತಾಯಿದ್ದೀನಿ. ಇದು ಅಷ್ಟೇ, ಇದು ಹೊರಗಡೆ ಭಾಗ, ಇದು ಒಳಗಡೆ ಭಾಗ, ಈ ಥರ ಇಡಬೇಕು. ತುಂಬ ಜನ ಕಲ್ತಿರ್ತಾರೆ. ಕಲಿಯುವಾಗ ಹೆಚ್ಚಾಗಿ ಕನ್ಫ್ಯೂಸನ್ ಆಗೋದು ಅಂದರೆ ಮೇನ್ ಪಾಯಿಂಟ್ ಇದೆ, ಪಾರ್ಟ್ಸ್ದ ಇದರಲ್ಲಿ. ನೋಡಿ, ಇದನ್ನು ಈ ಥರ ಇಡಬೇಕು. ಇದು ಹೀಗೆ ಮೇಲ್ಗಡೆ ಕಾಣಬೇಕು ನಿಮಗೆ. ನೋಡಿ, ಈಗ 3 ಪೀಸ್ ಆಯಿತು. 1 2 3 ಪೀಸ್ ಆಯ್ತಲ್ಲ. ಇದನ್ನೀಗ ಸ್ಟಿಚ್ ಹಾಕ್ಕೋಬೇಕು. ಎಲ್ಲಿ? ಹೀಗೆ ಸ್ಟ್ರೇಟಾಗಿ ಇಲ್ಲಿ ಒಂದು ಸೈಡ್ ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಇಲ್ಲಿ ಒಂದಕ್ಕೊಂದು ಹೀಗೆ ಜಾಯಿಂಟ್ ಮಾಡಿಕೊಂಡು ಕಾಣಿಸ್ತಾ ಇದೆಯಾ? ಸೇಮ್ ಅಳತೆ ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಈ ಪೀಸು ನಮಗೆ ಇದು. ಈಗ ಇದಕ್ಕೆ ಹೀಗೆ ಸ್ಟ್ರೇಟಾಗಿ ಹೊಲಿಗೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಸ್ಟ್ರೇಟಾಗಿ ನಾನು ಹೀಗೆ ಇಷ್ಟು ಅರ್ಧ ಇಂಚ್ ಅಥವಾ ನಿಮಗೆ 1/4 ಇಂಚು ಹಾಕೋಕ್ಕೆ ಬಂದರೆ 1/4 ಇಂಚು, ನಾನು ಅರ್ಧ ಇಂಚಿಗೆ ಅಷ್ಟು ಬಿಟ್ಕೊಂಡಿರ್ತೀನಿ. ಅರ್ಧ ಇಂಚಿಗೆ ಸ್ಟ್ರೈಟಾಗಿ ಹೀಗೆ ಹೊಲಿಗೆ ಹಾಕಬೇಕು. ಈಗ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಇದೆ. ಇದು ಎಕ್ಸ್ಟ್ರಾ ಬಟ್ಟೆನ ಏನು ಮಾಡಬೇಕು, ಚೆನ್ನಾಗಿ ಮಾಡಿ ಹೀಗೆ ಕಟ್ ಮಾಡ್ಕೋಬೇಕು. ಇದು ಒರಿಜಿನಲ್ ಪೀಸ್ ಇರುತ್ತಲ್ಲ, ಈ ಅಳತೆಗೆ ಇದೆರಡು ಪೀಸ್ನ ಕಟ್ ಮಾಡ್ಕೋಬೇಕು. ನೋಡಿ, ಈಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒರಿಜಿನಲ್ ಪೀಸ್ ರೆಡಿ ಆಯ್ತು. ಇದೇ ಥರನೇ ಈಗ ಇದನ್ನು ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಟ್ಟಿಂಗ್ ಆಯಿತು. ಕಟ್ಟಿಂಗ್ ಆದಮೇಲೆ ಈಗ ಮೇನು ಒಂದೊಂದು ಈ ಪಾಯಿಂಟಿಗೆ ನಾವೀಗ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇದ್ರ ಮೇಲೆ ಹೊಲಿಗೆ ಹಾಕಬಾರ್ದು. ಇದೀಗ ಲೈನಿಂಗ್ ಬಟ್ಟೆ ಅಂದರೆ ನಿಮಗೆ ಯಾವುದು ಹೊರಗಡೆ ಒಳಗಡೆ ಯಾವುದು ಅಂತ ಗೊತ್ತಾಗುತ್ತೆ. ಹಾಗಾಗಿ ನೀವು ಯಾವಾಗೂ ಈ ಬಟ್ಟೆ ಮೇಲೆ ಬರಬೇಕು. ನಾವು ಈ ಪೀಸಿಗೆ ಹಾಕಬೇಕು. ನಾವೇನು ಮಾರ್ಕ್ ಮಾಡ್ಕೊಂಡಿರೋದಿಲ್ಲಲ್ಲ, ಆ ಪೀಸಿನ ಮೇಲೆ ಕರೆಕ್ಟಾಗಿ ಪಾಯಿಂಟಿಗೆ ಹೊಲಿಗೆ ಹಾಕಬೇಕು. ಈ ಮಾರ್ಕ್ ಮಾಡ್ಕೊಂಡಿದ್ದ ಬಟ್ಟೆ ಯಾವಾಗೂ ಇದ್ರ ಒಳಗಡೆ ಬರಬೇಕು. ಇದ್ರ ಮೇಲೆ ಹೊಲಿಗೆ ಹಾಕಬೇಕು. ಯಾವಾಗೂ ಚೆನ್ನಾಗಿ ನೆನಪಿಟ್ಕೊಂಡಿರಿ, ಇದ್ರ ಮೇಲೆ ಹೊಲಿಗೆ ಹಾಕಬೇಕು. ಈಗ ಹೊಲಿಗೆ ಹಾಕಿ ತೋರಿಸ್ತೀನಿ ನೋಡಿ. ಇದೇ ಥರನೇ ಸೇಮ್ ಇದೂ ಅಷ್ಟೇ. ಇದು 2 ಪೀಸ್ ಇದೆ, ಇದು ಸಿಂಗಲ್ ಪೀಸು. ಇದೇ ಥರನೇ ಹೊಲಿಗೆ ಹಾಕ್ಕೊಂಡು ಬರೋಣ. ನೋಡಿ, 2 ಪೀಸು ರೆಡಿ ಆಯಿತು. ಎಷ್ಟು ಎಡ್ಜಿಗೆ ಹಾಕಿದ್ದೀನಿ ಅನ್ನೋದು ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ನೋಡಿ, ಈ ಥರ ಬರುತ್ತದು. ನೀವು ಹೊಲಿಯುವಾಗ ಒಂದು ಸಲ ನೋಡಿಕೊಂಡು ಬಟ್ಟೆ ಹೊರಗಡೆ ಯಾವ್ದು ಬರುತ್ತೆ ಅಂತ ಹೇಳಿ ಸರಿಯಾಗಿ ನೋಡಿಕೊಂಡು ಕೊಡಬೇಕು. ಅಂದರೆ ಒಂದು ಸಲ ಹಾಕಿದ ಮೇಲೆ ಮತ್ತೆ ಬಿಚ್ತಾನೆ ಕೂತ್ಕೋಬೇಕಾಗ್ತದೆ. ಅದು ಫಸ್ಟೇ ಇಡುವಾಗೇ ಹೀಗೆ ಎದುರ ಬದ್ರ ಕರೆಕ್ಟಾಗಿ ಬರಬೇಕು. ಇದು ದೊಡ್ಡ ಭಾಗ ಯಾವುದಿದೆಯಲ್ಲ ಅದು ಹೀಗೆ ಇಲ್ಲೇ ಬರಬೇಕು. ಸಣ್ಣಕ್ಕಿರೋದು ಈ ಸೈಡ್ ಬರಬೇಕು. ಆ ಥರ ನೋಡಿಕೊಂಡೇ ಒಂದು ಸಲ ಕೊಡಬೇಕು ಮಿಷನಿಗೆ ಕೊಡುವಾಗ.
ಇಲ್ಲ ಬಿಚ್ತಾ ಕುತ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈಗ ತೋಳು ಹಚ್ಕೊಂಡ್ಬಿಡೋಣ. ತೋಳಿಗೆ ಸ್ವಲ್ಪ ಕಮ್ಮಿ ಬಿದ್ದಿದೆಯಲ್ಲ, ಲೈನಿಂಗ್ ಪೀಸ್ ಕರೆಕ್ಟ್ ಇದೆ, ಈ ಪೀಸ್ ಕಮ್ಮಿ ಬಿದ್ದಿದೆ. ಹಾಗಾಗಿ ಇದು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಯಾವ ಕಡೆದಂದರೆ ಈ ಸೈಡಿಂದ ಇದು ಇಲ್ಲಿದೆಯಲ್ಲ, ಈ ಭಾಗದ್ದೇ ಸ್ವಲ್ಪ ಬೇಕಂತ ಎಕ್ಸ್ಟ್ರಾ ಹೀಗೆ ಕಟ್ ಮಾಡ್ಕೊಂಡಿದ್ದೆ. ಇದನ್ನೀಗ ಇದಕ್ಕೆ ಜಾಯಿಂಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಈಸಿ ಬ್ಲೌಸ್ ಹೊಲಿಯೋದು, ಕಲಿಯೋಲಿ ತನಕ ಅಷ್ಟೇ. ಸ್ಟಾರ್ಟಿಂಗ್ ಕಲಿಯೋವಾಗ ಒಂದು 2 ಬ್ಲೌಸಿಗೆ ಎಷ್ಟು ಕಷ್ಟ ಅಲ್ಲ ಅನಿಸುತ್ತೆ. ಆಮೇಲೆ ಎಲ್ಲ ಸರಿ ಹೋಗುತ್ತೆ ನೋಡಿ. ಈಗ ಈ ಥರ ಈ ಪೀಸ್ ತೊಗೊಂಡು ಇದನ್ನು ಒಳಗಡೆ ಭಾಗ, ಇದು ಮೇಲ್ಗಡೆ ಭಾಗ, ಇದನ್ನು ಈ ಥರ ಒಳಗಡೆ ಭಾಗನ ನಮಗೆ ಎದುರಿಗೆ ಕಾಣೋ ಥರ ಹೀಗೆ ಇಟ್ಕೊಂಡು ಹೀಗೆ ಹಚ್ಚಬೇಕು. ನೋಡಿ, ಆವಾಗ ಇದು ಮೇಲ್ಗಡೆ ಬರುತ್ತೆ. ಹೀಗೆ ಇದು ಮಾಡಿ ಇದ್ರ ಮೇಲ್ಗಡೆ ಮತ್ತೊಂದು ಹೊಲಿಗೆ ಹಾಕಬೇಕು. ಇದಕ್ಕೆ ಡಬ್ ಹೊಲಿಗೆ ಅಂತಾರೆ. ಇದು ಹಾಕೋದ್ರಿಂದ ಟೈಟಾಗಿ ಚೆನ್ನಾಗಿ ಹೀಗೆ ಇದೇ ಸೈಡೇ ಮುಖ ಆಗಿ ಹೊಲಿಗೆ ಅಂದರೆ ಬಟ್ಟೆ ಕುಂದ್ರುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಮೇಲ್ಗಡೆ ಹಾಕಬೇಕು. ಈಗ 4 ಮೂಲೆಗೂ ಈ ಥರ ಹಚ್ಕೊಂಬರೋಣ ಪೀಸ್ಗಳನ್ನ. ಇದು ಈ ಸೈಡು ಈ ಥರ ಹಚ್ಚಬೇಕು. ಈಗ ನೋಡಿ, ಆ ಕಡೆ ಈ ಕಡೆ ಈ ಥರ ಜಾಯಿಂಟ್ ಮಾಡಿದ್ದಾಯ್ತಲ್ಲ. ಈಗ ಲೈನಿಂಗ್ ಪೀಸು ಇಡೋಣ. ತೋಳು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕರೆಕ್ಟ್ ಅಳತೆಗೆ, ಅದನ್ನು ಇದ್ರ ಮೇಲೆ ಹೀಗಿಟ್ಟು, ಈ ಭಾಗ ಯಾವಾಗೂ ಮೇಲ್ಗಡೆನೇ ಇರಬೇಕು. ಆ ಥರ ಇಟ್ಕೊಂಡು ಅದ್ರ ಮೇಲೆ ಇದನ್ನ ಇಡಬೇಕು. ಒಳಗಡೆಯಿಂದ ಹಚ್ಚೋದಲ್ಲ, ಮೇಲ್ಗಡೆಯಿಂದ ಹೀಗಿಟ್ಕೊಂಡು ಸರಿಯಾಗಿ ನೋಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ಸಾಕಾಗುತ್ತಿಲ್ಲ ನೋಡಿ ಮಿಷನಿಗೆ ಕೊಡಬೇಕು. ಈಗ ಆಯ್ತಲ್ಲ, ಇದ್ರ ಮೇಲ್ಗಡೆ ಮತ್ತೆ ಹೊಲಿಗೆ ಹಾಕಬೇಕು ನೋಡಿ. ಡಬ್ ಹೊಲಿಗೆ ಅಂತ ಹೇಳ್ತೀವಲ್ಲ, ಆ ಹೊಲಿಗೆ ಹಾಕಬೇಕು. ಈಗ ಈ ಥರ ಹಾಕಿದ ಮೇಲೆ ಇದನ್ನು ಮತ್ತೆ ರಿವರ್ಸ್ ಮಾಡಬೇಕು. ಈ ಥರ ಇದು ಒಳಗಡೆ ಹೋಯ್ತಾ, ಈ ಡಬ್ ಹೊಲಿಗೆ ಅದಕ್ಕೆ ಆ ಕಡೆ ಹೋಯ್ತಲ್ಲ, ಇದನ್ನ ಈ ಕಡೆ ಹೀಗೆ, ಆಮೇಲೆ ಇದ್ರ ಮೇಲ್ಗಡೆ ಒಂದು ಹೊಲಿಗೆ. ಈ ಥರ ಆದಮೇಲೆ ಕೆಳಗಡೆ ಭಾಗ ಮುಗೀತು. ಈಗ ಮೇಲ್ಗಡೆ ಈ ಥರ ಓಪನ್ ಇರುತ್ತಲ್ಲ, ಹಾಗಾಗಿ ಇಲ್ಲಿಂದ ಹೀಗೆ ಹೊಲಿಗೆ ಹಾಕ್ಕೊಂಡ್ಬಿಡೋಣ ಒಂದು. ಈಗ ಹೊಲಿಗೆ ಹಾಕಿದ್ದಾಯ್ತಲ್ಲ, ಈಗ ಇದು ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ, ಇದನ್ನೆಲ್ಲ ಕಟ್ ಮಾಡ್ಕೋಬೇಕು ಹಾಕಿದ ನಂತರ. ನೀವು ಕಟ್ಟಿಂಗ್ ಮಾಡಿದ್ದು ಸರಿ ಇದೆಯಲ್ಲ ಅಂತ ಇವಾಗೇ ಗೊತ್ತಾಗುತ್ತೆ. ಅಂದರೆ ಹೊಲ್ದಿದ್ದ ರೀತಿ ಕರೆಕ್ಟಾಗಿದೆಯೋ ಇಲ್ಲ ಅಂತ ನೋಡಿ. ಇದು ಕಟ್ಟಿಂಗ್ ಆದಮೇಲೆ ಒಂದು ಸಲ ಅಳತೆ ಹಿಡ್ಕೊಂಡ್ಬಿಡೋಣ. ಹೀಗೆ ನೋಡಿ, ಇಲ್ಲಿಂದ ಇಲ್ಲಿಗೆ ನೋಡಿ ಕರೆಕ್ಟ್ ಇದೆ. ಇಲ್ಲಿಗೆ ನಮ್ಮ ಹೊಲಿಗೆ ಬರಬೇಕು. 10 ಇಂಚಿದೆ, ಇಲ್ಲಿಂದ ಇಲ್ಲಿಗೆ 10 ಇಂಚಿದೆ. ಅರ್ಧ ಇಂಚು ಹೊಲಿಯೋಕ್ಕೆ, ಈ ಕಡೆ ಅರ್ಧ ಇಂಚು ಹೊಲಿದೆ, ಈ ಕಡೆ ಅರ್ಧ ಇಂಚು 11 ಇಟ್ಕೊಂಡಿದ್ನಲ್ಲ ನೋಡಿ. ತೋಳು ರೆಡಿ ಆಯಿತು. ಹೌದಾ? ಇದೇ ರೀತಿ ಮಾಡಬೇಕು ನೀವು ನೋಡಿ. 2 ತೋಳು ತಯಾರಾಗಿದೆ. ಈಗ ಮೈ ಭಾಗ ಹೊಲ್ದ್ಕೊಳ್ಳೋಣ ನೋಡಿ. ಈ ಥರ ಇದೆಯಲ್ಲ. ಈಗ ಲೈನಿಂಗ್ನಲ್ಲಿ ಇದು ಮುಂದ್ಗಡೆ ಭಾಗ, ಇದನ್ನು
ಈಗ ಓಪನ್ ಮಾಡ್ಕೋಬೇಕು. ಮುಂದ್ಗಡೆ ಭಾಗ ಇದು 2 ಪೀಸ್ ಆಯ್ತಿದೆ. ಇದು ಹೊಲಿಯೋದ್ರಲ್ಲೇ ಸ್ವಲ್ಪ ಈಸಿ ಮೆಥಡ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಪೈಪಿಂಗ್ ಬೇಡ ಮತ್ತು ಕೈ ಹೊಲಿಗೆ ಬೇಡ. ಹೀಗೆ ಸ್ಟಾರ್ಟಿಂಗ್ ಕಲಿಯುವಾಗ ಹೀಗೆ ಹೊಲಿದ್ಬಿಟ್ರೆ ನಿಮಗೆ ಈಸಿನೂ ಆಗುತ್ತೆ, ಸ್ವಲ್ಪ ಬೇಗನೂ ಆಗುತ್ತೆ. ಬ್ಲೌಸು ಫಿನಿಶಿಂಗ್ ಬೇಗ ಬರುತ್ತೆ. ಇದು ನೋಡಿರಿ, ಇದು ಮೇಲ್ಗಡೆನೇ ಇಟ್ಕೊಂಡಿದ್ದೀನಿ ಮೈ ಇದ್ರದ್ದು. ಇದು ಒಳಗಡೆ ಇದೆ, ಇದು ಮೇಲ್ಗಡೆನೇ ಇದೆ ಮೈ. ಇದ್ರ ಮೇಲ್ಗಡೆನೇ ಲೈನಿಂಗ್ ಇಟ್ಟಿದ್ದೀನಿ. ಈಗ ಕರೆಕ್ಟ್ ಅರ್ಧ ಇಂಚಿಗೆ ನಾನು ಸುತ್ತಲೂ ಹೀಗೆ ಹೊಲಿತಾ ಹೋಗ್ತೀನಿ. ನೋಡಿ ಈ ಥರ. ಸ್ವಲ್ಪ ಬಟ್ಟೆ ಎಲ್ಲ ನೀವು ಕರೆಕ್ಟಾಗಿ ಇಟ್ಕೊಳ್ತಾ ಶೇಪ್ ಅದಕ್ಕೆ ಸರಿಯಾಗಿ ಕೊಡ್ತಾ, ಯಾವ ಶೇಪಲ್ಲಿ ಕಟ್ ಮಾಡಿರ್ತೀರಲ್ಲ ಕರೆಕ್ಟಾಗಿ ಕೊಡ್ತಾ, ಇಲ್ಲಿ ಟರ್ನಿಂಗ್ ಎಲ್ಲ ಬಂದಾಗ ಸ್ವಲ್ಪ ಕರೆಕ್ಟಾಗಿ ಹಿಂಗೆ ಟರ್ನ್ ಮಾಡ್ಕೋಬೇಕು. ನೋಡಿ ಇದಾಯ್ತಲ್ಲ. ಈಗ ಇದನ್ನು ಕಟ್ ಮಾಡ್ಕೋಣ. ನೋಡಿ ಯಾವ ಥರ ಬಂತು, ಕಾಣಿಸ್ತಾ ಇದೆಯಾ? ಹೀಗೆ ರೌಂಡ್ ಶೇಪಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ಈ ಥರ ಇದು ಬಂತಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಳಗಡೆ ಭಾಗ ಅಷ್ಟೇ ಕಟ್ ಮಾಡ್ಕೋಬೇಕು. ಇಲ್ಲಿ ಈ ಥರ ಗ್ಯಾಪ್ ಬರುತ್ತಲ್ಲ, ಈ ಗ್ಯಾಪ್ನಲ್ಲೇ ಈ ಥರ ಹೀಗೆ ಕತ್ರಿ ಹಾಕಿ ಈ ಥರ ಒಳಗಡೆ ಭಾಗ ಅಷ್ಟೇ ಇದರ ಅಂಚಿಗೆ ಹೀಗೆ ಕಟ್ ಮಾಡಿದರೂ ಬರುತ್ತೆ. ಈ ಥರ ನೋಡಿ ಈಗ ಕಟ್ ಮಾಡಿದಾಗಿದೆ. ನೋಡಿ ಹೀಗಾದಮೇಲೆ ಇಲ್ಲಿ ಎಡ್ಜ್ ಬರುತ್ತಲ್ಲ, ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲ ನೋಡಿರಿ, ಇಲ್ಲಿ ನಾನು ಹೊಲಿಗೆ ಬಂದಿದೆ. ಹೀಗೆ ಈ ಪಾಯಿಂಟಿಗೆ ಕಟ್ ಮಾಡ್ಕೋಬೇಕು. ಹಾಗೆ ಮತ್ತು ನೋಡಿ ಈಗ ಈ ಥರ ಕಟ್ ಮಾಡ್ಕೊಂಡಾಗಿದೆಯಲ್ಲ, ಈ ಥರ ಎಡ್ಜಿಗೆ ಈಗ ಕಚ್ಚಿ ಹಾಕ್ಕೋಬೇಕು. ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಈ ಥರ ಕಚ್ಚಿ ಹಾಕ್ಕೋಬೇಕು. ಇದು ಯಾಕೆ ಹಾಕಬೇಕಂದ್ರೆ ಸ್ವಲ್ಪ ಟರ್ನಿಂಗ್ ಚೆನ್ನಾಗಾಗಲಿ ಅಂತ. ನೋಡಿ ಇಲ್ಲಿ ತನಕ ಟರ್ನಿಂಗ್ ಇದ್ದಲ್ಲಿ ಈ ಥರ ಹೀಗೆ ಕಚ್ಚಿ ಹಾಕ್ಕೋಬೇಕು. ಈ ಥರ ಕಚ್ಚಿ ಹಾಕ್ಕೊಂಡ್ಮೇಲೆ ನೋಡಿ ಇದು ಇಲ್ಲಿ ನಾನು ಇಲ್ಲಿ ಇದು ಹಾಕ್ಕೊಂಡಿದ್ದೀನಲ್ಲ ಕಚ್ಚು, ನೋಡಿರಿ ಅಲ್ಲಿಂದ ಇಲ್ಲಿಗೆ ಈಗ ಸ್ಟ್ರೈಟ್ ಹೊಲಿಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಇದು ಈ ಥರ ಹಿಂಗೆ ಹಾಕ್ಕೊಂಡ್ರೆ ನಿಮಗೆ ಭುಜ ಹಿಡಿಯೋಕ್ಕೆ ಈಸಿ ಆಗುತ್ತೆ. ಈ ಸೈಡು ಇದೆ ಅದ್ರ ಕಾಣೋದಿಲ್ಲ, ಹಾಗಾಗಿ ಸ್ವಲ್ಪ ಇದೀಗ ಒಳಗಡೆ ಹೋಗಿಬಿಡುತ್ತಲ್ಲ, ಈ ಥರ ಮಾರ್ಕ್ ಇದ್ದರೆ ನಿಮಗೆ ಭುಜ ಹಿಡಿಯೋಕ್ಕೆ ತೊಂದರೆ ಆಗೋದಿಲ್ಲ. ನೋಡಿ ಈಗ ಮತ್ತೀಗ ಇದ್ರ ಮೇಲೆ ಡಬ್ ಹೊಲಿಗೆ ಹಾಕಬೇಕು. ಈಗ ಹಿಂಗೆ ಓಪನ್ ಮಾಡಿಕೊಂಡು ಈ ಥರ ಹೀಗೆ ಇದೆ ತುದಿಗೇ ಡಬ್ ಹೊಲಿಗೆ ಹಾಕೋಣ. ಈಗ ಡಬ್ ಹೊಲಿಗೆ ಹಾಕಾಯಿತು. ನೋಡಿ ಈ ಥರ ಅರುಗಿಗೆ ಇಷ್ಟೇ ತುದಿಗೆ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ಇದನ್ನ ಮತ್ತೆ ಈಗ ಉಲ್ಟಾ ಮಾಡಬೇಕು, ಒಳಗಡೆ ಹಾಕಬೇಕು. ಈಗ ನೋಡಿ ಎಷ್ಟು ನೀಟಾಗಿ ಹೀಗೆ ಬಂತಲ್ಲ. ಇದ್ರ ಮೇಲ್ಗಡೆ ಹೊಲಿಗೆ ಹಾಕ್ಕೊಳೋದು ಬಿಡೋದು ನಿಮ್ಮ ಇಷ್ಟ, ಆದರೆ ನಾನು ಹಾಕ್ತೀನಿ. ಒಬ್ಬೊಬ್ಬರಿಗೆ ಮೇಲ್ಗಡೆಯಿಂದ ಹೊಲಿಗೆ ಕಾಣಬಾರ್ದು ಅಂತ ಅಂದರೆ ಹಾಕ್ಕೊಳೋದು ಅವಶ್ಯಕತೆ ಇಲ್ಲ. ಇಲ್ಲ ನಮಗೆ ನೀಟಾಗಿ ಫಿನಿಶಿಂಗ್ ಬೇಕು, ಆ ಕಡೆ ಈ ಕಡೆ ಸರ್ದಾಡಬಾರ್ದು ಅಂತಂದರೆ ಇದ್ರ ಮೇಲ್ಗಡೆಯಿಂದನೂ ಹೀಗೆ ಒಂದು ಹೊಲಿಗೆ ಹಾಕಿಬಿಡೋದು. ಈಗ ಸ್ವಲ್ಪ ಬಟ್ಟೆ ಎಲ್ಲ ಸರಿ ಮಾಡ್ಕೊತ
ನೋಡಿ ಈ ಥರ ಹೊರಗಡೆ ಭಾಗ ತೋರಿಸ್ತೀನಿ ನೋಡಿ, ಒಳಗಡೆ ಭಾಗ ಈ ಥರ ಬರುತ್ತೆ. ಕುತ್ತಿಗೆ ಫುಲ್ ರೆಡಿನೇ ಆಗೋಯ್ತು. ಈಗ ಯಾವುದೇ ಕೈ ಹೊಲಿಗೆನೂ ಬೇಡ, ಪೈಪಿಂಗು ಬೇಡ. ಒಬ್ಬೊಬ್ರು ಪೈಪಿಂಗ್ ಮಾಡೋಕ್ಕೆ ಬರೋದಿಲ್ಲ, ಅಯ್ಯೋ ನಂಗೆ ಬ್ಲೌಸ್ ಪೈಪಿಂಗ್ ಮಾಡೋದಿಲ್ಲ, ನಾನು ಫಿನಿಶಿಂಗೇ ಸರಿಯಾಗೋದಿಲ್ಲ ಅಂತಾರೆ. ಈ ಥರ ಮಾಡ್ಕೊಂಬಿಟ್ರೆ ತಲೆ ಬಿಸಿ ಇಲ್ಲ. ನೋಡಿ ಇದ್ರ ಮೇಲ್ಗಡೆ ಪ್ಲೇನ್ ಬ್ಲೌಸ್ ಆದರೆ ಇದ್ರ ಮೇಲೆ ಒಂದು ಲೇಸ್ ಹಚ್ಚಿಬಿಟ್ರೆ ಚೆನ್ನಾಗೇ ಕಾಣಿಸುತ್ತೆ. ಈಗ ಈ ಎಡ್ಜ್ ಫುಲ್ಲು ಹೊಲ್ಕೋಬೇಕೀಗ, ಸುತ್ತಲೂ ಇಡೀ ಬ್ಲೌಸಿಂದೇ ಎಡ್ಜ್ ಪೂರ್ತಿ ಹೊಲಿಬೇಕು ಈ ಥರ. ಸ್ವಲ್ಪ ಬಟ್ಟೆ ಎಲ್ಲ ಸರಿ ಮಾಡ್ಕೊತ, ಎಲ್ಲೂ ನೆರಿಗೆ ಬರಬಾರ್ದು, ಸುಕ್ಕಾಗಬಾರ್ದು, ಆ ಥರ ನೀಟಾಗಿ ಹೀಗೆ ಸರಿ ಮಾಡ್ತಾ ಮಾಡ್ತಾ ಮಿಷನ್ನಿಗೆ ಕೊಡಬೇಕು. ನೋಡಿ ಎಲ್ಲ ಈಗ ಸುತ್ತಲೂ ಹೊಲ್ಕೊಂಡಿದ್ದಾಯಿತು. ಈಗ ಇದ್ರ ಎಡ್ಜ್ ಹರಗಿಗೆ ಕಟ್ ಮಾಡಬೇಕು. ಹರಗು ಅಂತಾರಲ್ಲ, ಅಂದರೆ ಇದ್ರ ಸೈಡಿಂದನೇ ನಾವೇನೀಗ ಸ್ಟಿಚ್ ಹಾಕಿದ್ವಲ್ಲ, ಹಾಕಿದ್ರ ಪಕ್ಕದಲ್ಲೇ, ಅಂದರೆ ಇದು ಲೈನಿಂಗ್ ಏನಿರುತ್ತಲ್ಲ, ಲೈನಿಂಗ್ ಪಕ್ಕದಲ್ಲೇ ಎಕ್ಸ್ಟ್ರಾ ಇರೋ ಬಟ್ಟೆ ಕಾಣಿಸ್ತಾ ಇದೆಯಾ, ಇದಿಷ್ಟು ಎಕ್ಸ್ಟ್ರಾ ಇರೋ ಬಟ್ಟೆ ಎಲ್ಲ ಕಟ್ ಮಾಡಬೇಕು. ಇದು ಕಾಣಿಸ್ತಾ ಇದೆಯಲ್ಲ, ಈ ಕಡೆ ಇದೆಲ್ಲ ಕಟ್ ಮಾಡೋದೆ. ಒಬ್ಬೊಬ್ಬರು ಲೈನಿಂಗ್ ಎಷ್ಟಿರುತ್ತಲ್ಲ ಅದೇ ಕರೆಕ್ಟ್ ಅಳತೆಗೇ ಸೀರೆಯದ್ದು ಬ್ಲೌಸ್ನ ಕಟ್ ಮಾಡಿ ಇಟ್ಕೊಂಡಿರ್ತಾರೆ. ಅಂದರೆ ಅದು ಸ್ವಲ್ಪ ನನಗೆ ಕಾಟನ್ ಆದರೆ ನಾನು ಹೆಚ್ಚು ಈ ಥರ ಎಕ್ಸ್ಟ್ರಾ ಈ ಥರ ಬಟ್ಟೆ ಬಿಡೋದಿಲ್ಲ, ಸೇಮ್ ಇದೆಷ್ಟಿದೆಯೋ ಅಷ್ಟೇ ಕಟ್ ಮಾಡ್ಕೊತೀನಿ. ಯಾಕಂದರೆ ಸರ್ದಾಡೋದಿಲ್ಲಲ್ಲ, ಕರೆಕ್ಟಾಗಿ ಕೂತ್ಕೊಳುತ್ತೆ ಅಂತ. ಇದೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಟ್ರೆ ಬ್ಲೌಸ್ ಮತ್ತು ಬಿಚ್ಚೋದು ತೆಗಿಯೋದು ಆಗುತ್ತೆ ಅಂತ ಸ್ವಲ್ಪ ಹೀಗೆ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಈ ಥರ ನೀವು ಸ್ಟಾರ್ಟಿಂಗ್ ಕಲಿಯುವಾಗ ಈ ಥರ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಹೋದರೂ ಚಿಂತೆ ಇಲ್ಲ, ಸ್ವಲ್ಪ ನೀವು ಇಟ್ಕೊಂಡೇ ಕಟ್ ಮಾಡ್ಕೊಳ್ಳಿ. ಈ ಕಡೆ ಸ್ವಲ್ಪ ತುದಿಗೆ ಈ ಥರ ಇದ್ರ ಎಡ್ಜಿಗೆ ಕಟ್ ಮಾಡಬೇಕು. ಈ ಥರ ನೋಡಿ ಫುಲ್ಲು ಸುತ್ತಲೂ ಇರೋ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಈ ಭಾಗದಲ್ಲಿ ಭುಜ ಬರುತ್ತೆ, ಭುಜ ಹಿಡ್ಕೊಂಡ್ಬಿಡೋಣ ಫಸ್ಟ್. ನೀವು ಈ ತೋಳಿಂದು ಈ ಭಾಗನ ಹೀಗೆ ಸ್ಟ್ರೇಟಾಗಿ ಇಟ್ಕೊಂಡ್ರೆ ನಿಮಗೆ ಭುಜ ಸಿಕ್ಬಿಡುತ್ತೆ. ಆದರೂ ಕುತ್ತಿಗೆ ಭಾಗದಲ್ಲಿ ಹೆಚ್ಚು ಕಮ್ಮಿ ಬರಬಾರ್ದು ಅಂತ, ಅಂದರೆ ಸ್ವಲ್ಪ ಹೀಗೆ ಜಗ್ಗಿ ಅಂತ ಹೇಳಿ ಸ್ವಲ್ಪ ಹೀಗೆಲ್ಲ ಆಗಬಾರ್ದು ಅಂತ ನಾನು ಮಾರ್ಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದು. ಮಾರ್ಕ್ ಕಾಣಿಸುತ್ತಲ್ಲ, ಅದೇ ಮಾರ್ಕಿಗೆ ಹೀಗೆ ಹಿಡ್ಕೊಂಡು ಹೀಗೆ ಕರೆಕ್ಟ್ ಅರ್ಧ ಇಂಚಿಗೆ ಸ್ವಲ್ಪ ಫಸ್ಟಿಗೆ ಲಾಕ್ ಮಾಡ್ಕೋಬೇಕು. ಮಾಡ್ಕೊಂಡು ಈ ಥರ ಈ ಸೈಡು ಹಾಗೆ ಇದ್ರ ಮೇಲೆ ಈಗ ಡಬಲ್ ಹೊಲಿಗೆ ಹಾಕ್ಕೊಳ್ಳೋಣ. ಮತ್ತೊಂದು ಹೊಲಿಗೆ ಹಾಕ್ಬೇಕಷ್ಟೇ. ನೋಡಿ ಮತ್ತೊಂದು ಹೊಲಿಗೆ ಹಾಕಿದ್ದಾಯ್ತು. ಈಗ ಇದು ಎಕ್ಸ್ಟ್ರಾ ದಾರ ಎಲ್ಲ ಹಾಗೆ ತಕ್ಷಣವೇ ನೀವು ಕಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಫಸ್ಟಿಂದ ನಿಮಗೆ ಅದೇ ಅಭ್ಯಾಸ ಇದ್ದರೆ ಚೆನ್ನಾಗುತ್ತೆ. ಈಗ ಈ ಭುಜದ ತೋಳು ಹಚ್ಚುವಾಗ ಒಂದು ಹಿಂದೆ ಒಂದು ಮುಂದೆ ಹೀಗೆ ಆಗಿಬಿಡುತ್ತೆ. ಹಾಗಾಗಿ ಇದ್ರ ಮೇಲೆ ಒಂದು ಹೊಲಿಗೆ ಹಾಕ್ಕೊಂಡ್ಬಿಡೋಣ. ಈ ಪಾಯಿಂಟ್ ಏನಿದೆಯಲ್ಲ, ಇದು ಯಾವಾಗೂ ಹಿಂದ್ಗಡೆ ಬರಬೇಕು. ಆ ಥರ ಹೀಗೆ ಬಟ್ಟೆ ಇದು ಮಾಡಿಕೊಂಡು ಇದ್ರ ಮೇಲ್ಗಡೆ ಒಂದು ಹೊಲಿಗೆ ಹಾಕ್ತಾಯಿದ್ದೀನಿ ನಾನು. ನೋಡಿ ಈ ಥರ ಬರುತ್ತೆ. ಅವಾಗ ತೋಳು ಹಚ್ಚಿದಾಗ ಅದು ಹಿಂದೆ ಮುಂದೆನೂ ಆಗೋದಿಲ್ಲ, ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಇದೇ ಥರ ಸೇಮ್ ಈ ಕಡೆನೂ ಮಾಡ್ಕೊಳ್ಳೋಣ. ನೋಡಿ ಎರಡು ಭುಜ ಸೇರಿಸಾಯ್ತು. ಈಗ ಗೊತ್ತಾಗ್ತಾ ಇದೆಯಲ್ಲ. ಈಗ ನೆಕ್ಸ್ಟು ಹಿಂದ್ಗಡೆ ಭಾಗನ ಫಿನಿಶ್ ಮಾಡ್ಕೊಂಬರೋಣ. ಅದು ಸ್ವಲ್ಪ ಕಮ್ಮಿ ಕೆಲಸ ಇದೆ ಅದಕ್ಕೆ, ಹಾಗಾಗಿ ಅದನ್ನು ಫಸ್ಟು ಮುಗಿಸ್ಕೊಳ್ಳೋಣ. ನೋಡಿ ಈ ಥರ ಈಗ ಸ್ಟ್ರೇಟಾಗಿ ಸೇಮ್ ಇಟ್ಕೊಳ್ಳಿ. ಇಟ್ಕೊಂಡ್ಮೇಲೆ ಇಲ್ಲಿ ತನಕ ನಮ್ಮದು ನೆಕ್ ಭಾಗ ಬಂತು.
ನೆಕ್ಕಿಂದ ಈ ಭಾಗ ಇಷ್ಟು ಈ ಥರ ಹಿಂಗೆ ಅಳತೆ ಇರಬೇಕು ನಿಮಗೆ. ನೆಕ್ ಹತ್ತತ್ರ ಇಲ್ಲಿ ಟಕ್ಸ್ ಹಿಡಿಬಾರ್ದು ಯಾವಾಗೂ, ಸ್ವಲ್ಪ ದೂರದಲ್ಲಿ. ನಾನು ಇಲ್ಲಿಗೆ ಮಾಡ್ತಾಯಿದ್ದೀನಿ ನೋಡಿ, ಇಲ್ಲಿಗೀಗ ಒಂದು ಕಚ್ ಹಾಕ್ಕೊತ ಇದ್ದೀನಿ. ಎರಡು ಸೈಡು ಒಂದೇ ಕಡೆ ಬರಲಿ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಹಾಕ್ತಾಯಿದ್ದೀನಿ. ಈಗ ಟಕ್ಸ್ ಹಿಡಿಯೋಣ. ಇಲ್ಲಿ ಕರೆಕ್ಟ್ ಅರ್ಧ ಇಂಚಿಗೆ ಟಕ್ಸ್ ಹಿಡಿಯೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಹೀಗೆ ಸರಿ ಮಾಡಿಕೊಂಡು ಕರೆಕ್ಟ್ ಅರ್ಧ ಇಂಚಿಗೆ ಅದು ಬರ್ತಾ ಬರ್ತಾ 4 ಇಂಚು ನೀವು ಫಸ್ಟ್ ಟೈಮ್ ನನಗೆ ಅದು ಅಳತೆ ಇರುತ್ತೆ, ನಾನು ಕರೆಕ್ಟ್ ಅಲ್ಲಿಗೆ ಬಂದು ನಿಲ್ಲಿಸ್ತೀನಿ. ನೀವು ಫಸ್ಟ್ ಟೈಮ್ ಕಲಿಯೋರಾದರೆ ಕರೆಕ್ಟ್ ಇಷ್ಟಕ್ಕೆ ಅಳತೆ ಮಾಡಿಕೊಂಡು 4 ಇಂಚಿಗೆ ಇದು ಹೀಗೆ ಬರಬೇಕು. ತೋರಿಸ್ತೀನಿ ನೋಡಿ, ಈ ಥರನೇ ಬರ್ತಾ ಬರ್ತಾ ಲಾಸ್ಟಿಗೆ ತುದಿಗೆ ಬಂದು ಎಂಡ್ ಆಗಬೇಕು. ಅದು ಹೀಗೆ ಬಂದು ಸ್ವಲ್ಪ ದಾರ ಬಿಡಬೇಕು, ದಾರ ಬಿಟ್ಟು ಕಟ್ ಮಾಡಬೇಕು. ನೆಕ್ಸ್ಟ್ ಇದ್ರ ಮೇಲೆ ಮತ್ತೊಂದು ಹೊಲಿಗೆ ಹಾಕಬೇಕು. ಈಗ ಸ್ವಲ್ಪ ದಾರ ಬಿಟ್ಟು ಈ ಥರ ಕಟ್ ಮಾಡಬೇಕು. ನೋಡಿ ಯಾವ ಥರ ಬಂತು. ಇದೇ ಥರನೇ ಈ ಕಡೆ ಸೈಡು ಮಾಡ್ಕೊಳ್ಳೋಣ. ನೋಡಿ ಈಗ ಎರಡೂ ಸೈಡು ಟಕ್ಸ್ ಹಿಡ್ದಾಯಿತು. ಓಪನ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ನೋಡಿ, ಹೀಗೆ ಹಾಕಿದ್ದು ಕಾಣಿಸ್ತಾ ಇಲ್ಲ. ಯಾಕಂದರೆ ಡಿಸೈನಿನ ಬ್ಲೌಸಲ್ಲ ಇದು, ಅಂದರೆ ವರ್ಕ್ ಇರೋದಲ್ಲ. ಈ ಕಡೆಯಿಂದ ತೋರಿಸ್ತದೆ ನೋಡಿ, ಈ ಥರ ಬರುತ್ತೆ. ಇದ್ರ ಕೆಳಗಡೆ ಈಗ ಬಟ್ಟೆ ಕೊಟ್ಟು ಹೊಲಿಯುವಾಗೂ ಇದು ಈ ಕಡೆ ಮುಖ ಆಗಿರಬೇಕು, ಇದು ಈ ಕಡೆ ಮುಖ ಆಗಿರಬೇಕು. ಆ ಥರ ಇಟ್ಟೆ ಹೊಲಿಬೇಕು. ಈಗ ಇಟ್ಕೊಂಡು ಇದ್ರ ಮೇಲ್ಗಡೆ ಈಗ ನಾವು ಪೈಪಿಂಗ್ ಆದರೂ ಮಾಡ್ಬೋದು. ಈ ಎಡ್ಜಿಗೆ ನಾನು ಬಾರ್ಡ್ರ್ ಸೀರೆ ಇದ್ದರೆ, ಅಂದರೆ ವರ್ಕ್ ಸೀರೆ ಸುಮಾರಿದ್ದರೆ ಇಲ್ಲಿ ಪೈಪಿಂಗೇ ಮಾಡ್ತೀನಿ. ನನ್ನ ಹತ್ರ ಈಗ ವೈಟ್ ಕಲರ್ ಬಟ್ಟೆ ಇಲ್ಲ, ಪೈಪಿಂಗ್ ಮಾಡೋದಿಲ್ಲ. ಹಾಗಾಗಿ ಎಕ್ಸ್ಟ್ರಾ ಬಟ್ಟೆ ಕಾಟನ್ ಪೀಸ್ನೇ ಹಚ್ಚಿಬಿಡೋಣ. ಈಗ ನೋಡಿ ನಾನು ಎಷ್ಟು ಅಗ್ಲಂದು ಈಗ ಬಟ್ಟೆ ತೊಗೊಂಡಿದ್ದೀನಿ. 2 ಇಂಚ್ ಇದೆ ಇದು ಬಟ್ಟೆ ಪೀಸ್. ಇದನ್ನೀಗ ಇದ್ರ ಮೇಲೆ ಹಚ್ಚೋಣ. ಈಗ ನಾ ಹೀಗೆ ಬಟ್ಟೆ ಜಾಸ್ತಿ ಇದ್ದರೆ ಈ ಥರ ಫೋಲ್ಡ್ ಮಾಡಿ, ಇಲ್ಲಾಂದರೆ ಒಂದೇ ಫೋಲ್ಡ್ ಇಷ್ಟು ಹಿಂಗೆ ಒಂದು ಸೈಡ್ ಹಿಂಗೆ ಹೊಲ್ಕೊಂಡು ಈ ಸೈಡ್ ಇದಕ್ಕೆ ಕೊಟ್ಟರಾಯ್ತು. ಇಲ್ಲ ಈಗ ನಿಮ್ಮ ಹತ್ರ ಬಟ್ಟೆ ಜಾಸ್ತಿ ಇದೆ ಅಂದರೆ ಈಗ ಡಬಲ್ ಇದರಲ್ಲೇ ಕೊಡಿ. ಹಿಂದ್ಗಡೆ ಸ್ವಲ್ಪ ಗ್ರಿಪ್ಪಾಗಿ ಬ್ಲೌಸು ಕುತ್ಕೊಳುತ್ತೆ. ಈಗ ನೋಡಿ ಇದ್ರ ಮೇಲ್ಗಡೆ ಈಗ ಹೊಲಿಯೋಣ. ಈಗ ಹೀಗಿಟ್ಟು ಈ ಥರ ಇದಕ್ಕೆ ನೀವು ಕೈ ಹೊಲಿಗೆ ಮಾಡ್ಬೋದು, ಇಲ್ಲಾಂದರೆ ಈಗ ನಾ ತೋರಿಸೋ ಥರನಾದರೂ ಮಾಡ್ಬೋದು. ಈಗ ಇಲ್ಲಿ ಟಕ್ಸ್ ಬಂತಲ್ಲ, ಈ ಟಕ್ಸ್ ಜಾಗದಲ್ಲಿ ಸ್ವಲ್ಪ ಒಂದು 1/4 ಇಂಚಿನಷ್ಟು ಫೋಲ್ಡ್ ಮಾಡಬೇಕು. ಈ ಥರ ನೆರಿಗೆ ಕೊಡಬೇಕು ಒಂದು. ನೋಡಿ ಇದೇ ಥರ ಸೇಮ್ ಇಲ್ಲಿ ಟಕ್ಸ್ ಬಂದಾಗೂ ಇದು ಕರೆಕ್ಟ್ ಅರ್ಧ ಇಂಚಿಗೆ ಹೊಲಿಗೆ ಬೀಳಬೇಕು ನಿಮ್ಮದು. ಅಂದರೆ ಮೇಲ್ಗಡೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಅಂತ ಹೇಳಿ ಬಿಟ್ಕೊಂಡಿರ್ತೀವಲ್ಲ, ಅರ್ಧ ಇಂಚಿಗೆ ಹೊಲಿಬೋದು. ಇಲ್ಲಿ ಟಕ್ಸ್ ಇದೆ ನಂದು, ಇಲ್ಲೂ ಸಹಿತ ಅದೇ ಥರನೇ ಸಣ್ಣಕ್ಕೆ ಒಂದು 1/4 ಇಂಚಿಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಡೋಣ. ನೋಡಿ ಈ ಥರ ಬಂತಲ್ಲ, ಇದಕ್ಕೀಗ ಇದ್ರ ಮೇಲ್ಗಡೆ ಡಬ್ಬ ಹೊಲಿಗೆ ಹಾಕಬೇಕು. ಹೀಗೆ ತುದಿಗೆ ಬರಬೇಕು ಹೊಲಿಗೆ. ನೋಡಿ ಈ ಥರ ತುದಿಗೆ ಹೊಲಿಗೆ ಹಾಕಿದ್ದಾಯ್ತು. ಈಗ ಇದನ್ನೀಗ ಹೀಗೆ ಫೋಲ್ಡ್ ಮಾಡೋಣ. ಹೀಗೆ ಫೋಲ್ಡ್ ಮಾಡಿ ಈ ಜಾಗದಲ್ಲಿ ಕೈ ಹೊಲಿಗೆ ಮಾಡ್ತಾರೆ. ಆದರೆ ಕೈ ಹೊಲಿಗೆ ಮಾಡಿದರೆ ಅದು ಸುಮಾರು ದಿನ ತಾಳಕ್ಕೆ ಬರೋದಿಲ್ಲ, ಅಂದರೆ ಬಿಚ್ಚೋಗೋ ಚಾನ್ಸ್ ಇರುತ್ತೆ. ಅಂದರೆ ಒಂದೇ ಎಳೆಯಲ್ಲಿ ಹಾಕಿರ್ತಾರೆ. ನಿಮಗೆ ಕೈ ಹೊಲಿಗೆ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಇಲ್ಲೂ ಸಹಿತ ಸೇಮ್ ಕಲರ್ದು, ಅಂದರೆ ಬ್ಲೌಸ್ ಮೇಲೆ ದಾರ ಕಾಣೋದಿಲ್ಲ, ಲೈಟಾಗಿ ಕಾಣಿಸುತ್ತೆ ಅಂದರೆ ಸ್ಟ್ರೇಟಾಗಿ ಹೊಲಿಗೆನೇ ಹಾಕಿಬಿಡಿ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ನೋಡಿ ನಾನು ಹೊಲಿಗೆನೇ ಹಾಕ್ತಾಯಿದ್ದೀನಿ. ನಾನು ಹೆಚ್ಚಾಗಿ ಬ್ಲೌಸ್ ಎಲ್ಲ ಸಿಕ್ಕಾಪಟ್ಟೆ ಇದ್ದಾಗ ಇಂಥಲ್ಲೆಲ್ಲ ಕೈ ಹೊಲಿಗೆ ಮಾಡೋಕ್ಕೆ ಹೋಗೋದಿಲ್ಲ. ಸೀದಾ ಹೀಗೆ ಹೊಲಿಗೆನೇ ಹಾಕ್ಬಿಡ್ತೀನಿ. ಈ ಥರ ಕೈ ಹೊಲಿಗೆ ಮಾಡೋದೇ ಕಮ್ಮಿ ನಾನು, ಯಾಕಂದರೆ ನಾನೇ ಬ್ಲೌಸ್ ಹೊಲಿಬೇಕು ಮತ್ತು ನಾನೇ ಉಕ್ಸು ಕಾಜು ಎಲ್ಲ ಮಾಡೋದಿರುತ್ತೆ. ಮತ್ತು ಇಂಥ ಕೈ ಹೊಲಿಗೆದೆಲ್ಲ ಇಟ್ಕೊಂಡ್ಬಿಟ್ರೆ ನನಗೆ ಟೈಮ್ ಆಗಿಬಿಡುತ್ತೆ ಅಂತ ನಾನು ಮಾಡೋದಿಲ್ಲ. ಮನೆ ಕೆಲಸ ಇರ್ತವೆ, ಮಕ್ಳನ್ನ ಕರ್ಕೊಂಬರೋದು ಬಿಡೋದು ಇದೆಲ್ಲ ಇರುತ್ತೆ. ಹಾಗಾಗಿ
ಆದಷ್ಟು ಸ್ವಲ್ಪ ಈಸಿ ಮೆಥಡ್ ಏನಾದರೂ ಇದ್ದರೆ ಹುಡುಕ್ತಾ ಇರ್ತೀನಿ ನಾನು. ಅದೇ ಮೆಥಡ್ನಲ್ಲೇ ಮಾಡ್ತೀನಿ ನೋಡಿ. ಅಷ್ಟು ಡಾರ್ಕಾಗೇನೋ ಕಾಣೋದಿಲ್ಲ ದಾರ ಹಾಕಿದ್ದು. ಈ ಥರ ಬರಬೇಕು ಫಿನಿಶಿಂಗ್. ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ ದಪ್ಪ ಇದ್ದರೆ ಅದು ಬ್ಲೌಸು ಚೆನ್ನಾಗಿ ಸ್ವಲ್ಪ ಗ್ರಿಪ್ಪಾಗಿ ಕುತ್ಕೊಳುತ್ತೆ. ತಿಳು ಆಗಿಬಿಟ್ರೆ ಸ್ವಲ್ಪ ಹೀಗೆ ಹೇಳುತ್ತೆ, ಹೀಗೆ ಹೇಳೋದು ಆಗುತ್ತೆ. ಅದೇ ಕಾರಣ ನೀವು ಇದೇ ಥರನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದನ್ನ ರೂಢ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಹಿಂದ್ಗೆ ಈಗ ಬ್ಯಾಕ್ ಆಯ್ತಲ್ಲ, ಈಗ ಫ್ರಂಟ್ ಭಾಗದಲ್ಲಿ ನೋಡ್ಕೊಳ್ಳೋಣ. ಇವರು ಸ್ವಲ್ಪ ತಿಳು ಇದ್ದಾರೆ. ತಿಳು ಇರೋ ಕಾರಣಕ್ಕೆ ಅಂದರೆ ನನ್ನ ಕಾಯಿಮಾಗೆ ಹೆಚ್ಚಾಗಿ ಎಲ್ಲರಿಗೂ ಇಡೋದು ಇಲ್ಲಿ 3 ಇಂಚು ಗ್ಯಾಪ್ ನೋಡಿ. ಇಲ್ಲಿ 3 ಇಂಚು, ಇಲ್ಲಿಂದ ಇಲ್ಲಿಗೆ 3 ಇಂಚು. ಮತ್ತು ನೋಡ್ಕೋಬೇಕು ಯಾವ ಸೈಡು ಮುಂದ್ಗಡೆ ಭಾಗ ಅಂತ. ಇದು ಕುತ್ತಿಗೆ ಭಾಗ. ಕುತ್ತಿಗೆ ಭಾಗದ ಹತ್ರ ಈ ಕಡೆ 3 ಇಂಚು, ಇಲ್ಲಿಂದ ಇಲ್ಲಿಗೆ 3 ಇಂಚು, ಎಕ್ಸ್ಟ್ರಾ 1 ಇಂಚು, ಎಕ್ಸ್ಟ್ರಾ 1 ಇಂಚು. ಅಲ್ಲಿಂದ ಇಲ್ಲಿಗೆ 1.5 ಅಥವಾ 1.25. ಅಂದರೆ ಸಿಕ್ಕಾಪಟ್ಟೆ ತಿಳು ಇದ್ದಾರಪ್ಪ, ಎದೆ ಎಲ್ಲ ಸ್ವಲ್ಪ ಭಾಳ ಸಣ್ಣ ಇದೆ ಅಂದರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು. ಸ್ವಲ್ಪ ಮೀಡಿಯಮ್ ಇದ್ದು ಇಲ್ಲ ಕಪ್ಸ್ ಇದೆಲ್ಲ ಯೂಸ್ ಮಾಡ್ತಾರೆ ಅನ್ನೋರಿಗೆ 1.5 ಸಾಕಾಗುತ್ತೆ. ಇದಿಷ್ಟೇ ನಾನು ಹಿಡಿಯೋದು. ಇಷ್ಟನ್ನು ನೀವು ಕಲ್ತ್ರೆ ಸಾಕು. ಇದು ಇಷ್ಟು ಈ ಸೈಡು ಹಾಗೆ ಮಾಡ್ಕೊಳೋದು ಮಾರ್ಕು. ಇಲ್ಲಿ 3, ಎಕ್ಸ್ಟ್ರಾ 1 ಇಂಚು, ಮತ್ತು ಇಲ್ಲಿ 1.5. ಇಲ್ಲಿಂದ ಒಬ್ಬೊಬ್ಬರು ಶೋಲ್ಡ್ರಿಂದ ಹೀಗೆ ಅಳತೆ ಹಿಡಿತಾರೆ. ಅಲ್ಲಿ ಎಲ್ಲಿಗೆ ಬರುತ್ತೆ ಟಕ್ಸ್ ಅದೆಲ್ಲ ಪಾಯಿಂಟ್ ಎಲ್ಲ ನೋಡಿ ಇದು ಮಾಡ್ತಾರೆ. ಆದರೆ ಮಾಮೂಲಿ ನಾನು ಹೀಗೆ ಹೊಲಿತಾ ಇರೋ ಬ್ಲೌಸು ಯಾವುದು ಇವತ್ತಿಗೂ ಫೇಲ್ಯೂರ್ ಆಗಿಲ್ಲ. ಆಮೇಲೆ ಕರೆಕ್ಟಾಗಿ ಅವ್ರಿಗೆ ಫಿಟ್ಟಿಂಗ್ ಕುತ್ಕೊಂಡಿದ್ದೆ. ಕರೆಕ್ಟಾಗಿ ಬ್ರೆಸ್ಟ್ ಜಾಗಕ್ಕೆ ಹೋಗಿ ಅದು ಕುತ್ಕೋಬೇಕು. ಈ ಭಾಗ ಏನು ಬರುತ್ತಲ್ಲ, ಇದು ಬ್ರೆಸ್ಟ್ ಬರೋ ಜಾಗ ಇದು. ಇದ್ರೊಳಗೇ ಅದು ಬಂದು ಸರಿಯಾಗಿ ಕುತ್ಕೋಬೇಕು. ಹಾಗಾಗಿ ನಾವು ಈ ಪಾಯಿಂಟ್ನ ಕರೆಕ್ಟಾಗಿ ಕಲಿಬೇಕಾಗತ್ತೆ ನೋಡಿ. ಇದೆಯಲ್ಲ, ಈ ಮಾರ್ಕ್ ಇದೆಯಲ್ಲ, ಈಗ ನಾನು ಮಾಡ್ಕೊಂಡಿರೋದು ಇದನ್ನು ಹೀಗೆ ಇಲ್ಲಿಂದ ಹೀಗೆ ಬರಬೇಕು ಇದು ಹೊಲಿಗೆ ನೋಡಿ. ನಿಮಗೊಂದು ಸಲ ತೋರಿಸ್ತೀನಿ, ಮಾರ್ಕ್ ಮಾಡಿ. ಅದು ಲೈಟ್ ಏನು ಇದಕ್ಕೆ ಸರಿಯಾಗಿ ಕಾಣಿಸುತ್ತೋ ಇಲ್ಲೋ ಅಂತ. ಈ ಥರ ಹೀಗೆ ಕ್ರಾಸ್ ಆಗಿ ಬರಬೇಕು. ಇದಕ್ಕೆಲ್ಲ ಟಕ್ಸ್ ಹಿಡಿಯೋದು ಅಂತಾರೆ ನೋಡಿ. ಹೀಗೆ ಎಕ್ಸ್ಟ್ರಾ ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡಬೇಕು. ಇದೇ ಹೊಲಿಗೆ ಮೇಲೆ ಕರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಅದೇ ಹೊಲಿಗೆ ಮೇಲೆ ಮತ್ತೊಂದು ಹೊಲಿಗೆ ಬೀಳಬೇಕು. ಆವಾಗ ಹೊಲಿಗೆ ಸ್ಟ್ರೆಂತ್ ಗಟ್ಟಿ ಆಗುತ್ತೆ ಅನ್ನೋ ಕಾರಣಕ್ಕೆ ಡಬಲ್ ಹೊಲಿಗೆ ಹಾಕಬೇಕು. ಮತ್ತು ಸ್ವಲ್ಪ ಸಣ್ಣದಾಗಿ ಬೀಳೋ ಥರ ಇಟ್ಕೊಂಡಿರಬೇಕು ಟಕ್ಸ್ ಇದು ಮಾಡುವಾಗ. ಹೀಗೆ ಓಪನ್ ಮಾಡಿದರೆ ದಾರ ಕಾಣಬಾರ್ದು ನೋಡಿ. ಒಂದು ಸೈಡ್ ಟಕ್ಸ್ ಹಿಡಿದ್ರಲ್ಲ, ಈಗ ಈ ಕಡೆ ಎರಡೂ ಸೈಡು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೇನೆ. ಈ ಸೈಡ್ ನಿಮಗೆ ಇಲ್ಲಿಂದ ಇಲ್ಲಿಗೆ ಎರಡೂ ಸಮಾನವಾಗಿ ಹೀಗೆ ಇಷ್ಟೇ ಪಾಯಿಂಟ್. ಇದು ಇಷ್ಟು ಉದ್ದ ಬರುತ್ತೆ, ಇದ್ರದ್ದು ಉದ್ದವಾಗಿ ಬರುತ್ತೆ ಹೀಗೆ. ಆಮೇಲೆ ಇಲ್ಲಿಂದ ಇಲ್ಲಿಗೆ 4 ಪಾಯಿಂಟ್ ಬರುತ್ತೆ, ಒಟ್ಟು 4 ಟಕ್ಸ್. ಇದು ರೌಂಡ್ ಸರ್ಕಲ್ನಲ್ಲಿ ನಮ್ಮ ಎದೆ ಭಾಗ ಬಂದು ಕುತ್ಕೊಳುತ್ತೆ. ಈಗ ಇಷ್ಟು ಕಡೆನೂ ಈ ಪಾಯಿಂಟಿಗೆ ಎಲ್ಲೆಲ್ಲಿ ತನಕ ಮಾಡಿದ್ದೀನಲ್ಲ ಆ ಥರ ಟಕ್ಸ್ ಹಿಡಿಯೋದು. ಈಗ ಇದರಲ್ಲಿ ತೋರಿಸ್ತೀನಿ ನೋಡಿ. ಈಗ ಎರಡೂ ಈ ಥರ ಹೀಗೆ ಮಾಡ್ಕೋಬೇಕು. ಕರೆಕ್ಟ್ ಎಡ್ಜ್ ಇದ್ರದ್ದು ಮಧ್ಯ ಭಾಗದಲ್ಲಿ ಹೀಗೆ ಹಿಡಿದಬೇಕು. ಇಲ್ಲಿ 1 ಇಂಚು ತೊಗೊಂಡಿದ್ದೀವಿ ಈ ಮಧ್ಯ ಭಾಗಕ್ಕೆ. 1 ಇಂಚಿನಲ್ಲಿ ಅಳತೆ ತೊಗೊಂಡು 1 ಇಂಚು ಕರೆಕ್ಟಾಗಿ ಹೊಲಿಗೆ ಹಾಕಿದ್ದೀವಿ. ಈ ಸೈಡ್ ಈಗ ಈ 4 ಇನ್ನು ಈ 3 ಸೈಡ್ ಇದ್ದಾವಲ್ಲ, ಈ 3 ಸೈಡು 1/4 ಇಂಚು ಕರೆಕ್ಟ್. ಕಾಲಂದರೆ ಈ ಬೂಟ್ ಇರುತ್ತಲ್ಲ, ಬೂಟ್ ಪಾಯಿಂಟಿಗೆ ಕರೆಕ್ಟಾಗಿ ಇಟ್ಕೊಂಡು ಅದು ಮತ್ತು 1/4 ಇಂಚಿಗೆ ಅಳತೆ ನೋಡ್ತಾ ಕುಂದ್ರೋದು ಬೇಡ. ಬೂಟಿನ ಅಳತೆಗೆ ಕರೆಕ್ಟಾಗಿ ಇದು ಮಾಡಿ ದಾರ ಸ್ವಲ್ಪ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡಿದ್ರೆ ಆಯಿತು. ಮತ್ತು ಅದೇ ರೀತಿ ಈ ಸೈಡು ಕುತ್ತಿಗೆ ಭಾಗ ಸೈಡು ಅಲ್ಲೂ ಅಷ್ಟೇ 1/4 ಇಂಚಿಗೆ ಎರಡೂ ಸ್ಟ್ರೇಟ್ ಇಟ್ಕೊಂಡು ಇದನ್ನೆಲ್ಲ ಅಳತೆ ಹಿಡಿತಾ ಕೂತ್ಕೊಳೋದಿಲ್ಲ ಯಾರು. ಕರೆಕ್ಟ್ ಅಂದಾಜು ಅಳತೆ ನಿಮಗೆ ಎಷ್ಟು ಬೇಕಿಲ್ಲಿ ಗ್ಯಾಪ್. ಅಂದರೆ ಸ್ವಲ್ಪ ಎದೆ ದೊಡ್ಡ ಇದ್ದರೆ ಈ ಗ್ಯಾಪ್ನ ಸ್ವಲ್ಪ ದೊಡ್ಡ ಮಾಡ್ತಾ ಹೋಗಬೇಕು. ಎದೆ ಭಾಗ ಸಣ್ಣ ಇದ್ದರೆ ಸ್ವಲ್ಪ ಹತ್ತಿರ ತರಬೇಕು. ಅದನ್ನು ನೀವು ಕಲಿತಾ ಅಂದರೆ ಹೊಲಿತಾ ನಿಮಗೆ ರೂಢ ಆಗುತ್ತೆ ನೋಡಿ. ಹೀಗೆ ಬಂತು, ಇಲ್ಲಿ ಇಷ್ಟು ಗ್ಯಾಪ್ ಬಂತು ನೋಡಿ, ಎಷ್ಟು ಪಾಯಿಂಟ್ ಹಿಂಗೆ ಉಬ್ಬಿ ಬಂದಿದೆ ನೋಡಿ ಈ ಥರ. ಈಗ ಇಲ್ಲಿ ಇನ್ನೊಂದು ಟಕ್ಸ್ ಇದೆ.
ಬಗಲಿರುತ್ತಲ್ಲ, ಬಗಲ್ ಭಾಗದಿಂದ ಬಗಲ್ ಭಾಗಕ್ಕೂ 2 ಹಾಕಬೇಕು ಇದನ್ನು ಹೊಲಿಗೆ. ಇಲ್ಲಿ ಈ ಕಡೆ ಸೆಂಟ್ರ್ ಭಾಗ ಇರುತ್ತಲ್ಲ, ಇದು ಫಸ್ಟು ಇಲ್ಲೂ 2 ಹೊಲಿಗೆ ಹಾಕಬೇಕು, 1 ಇಂಚ್ ಗ್ಯಾಪು. ಇಲ್ಲಿ 3 ಕಡೆನೂ 1/4 ಇಂಚಿಗೆ ಹೊಲಿಬೇಕು. ಈ ಭಾಗ ಅಂದರೆ ಕಂಕಳು ಭಾಗ ಅಂದರೆ ಇದು ಏನಂತಾರೆ ಇದಕ್ಕೆ, ಕಂಕಳನ ಅಂತಾರೆ ಇದಕ್ಕೆ. ಬಗಲಿಂದ ಭಾಗ ಏನಿರುತ್ತಲ್ಲ, ಈ ಭಾಗಕ್ಕೆ 1/4 ಇಂಚಿಗೆ ಹಿಡಿಬೇಕು. ಡಬಲ್ ಹೊಲಿಗೆ ಹಾಕಬೇಕು, ಯಾಕಂದರೆ ಸ್ವಲ್ಪ ಜಗ್ಗೋ ಚಾನ್ಸ್ ಇರುತ್ತಲ್ಲ, ಹಾಗಾಗಿ ಡಬಲ್ ಹೊಲಿಗೆ ಹಾಕಬೇಕು. ಈಗ ನೋಡಿ ನಾನು 4 ಟಕ್ಸ್ ಹಾಕಿದ್ದೀನಿ, ಯಾವ ಥರ ಕಾಣಿಸುತ್ತೆ ಅಂತ. ಹೀಗೆ ಮಾಡಿ ಹೀಗಿಟ್ಟರೆ ಈ ಥರ ಕಾಣಬೇಕದು. ಈ ಕಡೆಯಿಂದ ತೋರಿಸ್ತೀನಿ ನೋಡಿ, ಈ ಥರ ಇಲ್ಲಿ ಒಂದು ಉಬ್ಬದಂಗೆ ಹೆಂಗೆ ಕ್ರಿಯೇಟ್ ಆಗಿದೆ ನೋಡಿ, ಈ ಥರ ಇದು ಆಗಬೇಕು. ಈ ಪಾಯಿಂಟ್ನಲ್ಲಿ ಬಂದು ಬ್ರೆಸ್ಟ್ ಇದು ಆಗುತ್ತೆ, ಚೆನ್ನಾಗಿ ಬಂದು ಕುತ್ಕೊಳುತ್ತೆ. ಈ ಥರ ಹೊಲಿಬೇಕು. ಇದೇ ಥರನೇ ಇದನ್ನು ಮಾಡ್ಕೊಂಬರೋಣ. ಈಗ ನೋಡಿ 2 ಕಡೆನೂ ಟಕ್ಸ್ ಹಿಡ್ಕೊಂಡಾಯಿತು. ತೋರಿಸ್ತೀನಿ ತಡಿ ನಿಮಗೆ. ಈ ಥರ ಬಂದಿದೆ. ಇದಕ್ಕೀಗ ಮೇನ್ ಪಾಯಿಂಟು ನೀವು ಇದಕ್ಕೆ ಲಕ್ಷ್ಯ ಮಾಡಬೇಕು, ಅಂದರೆ ಕಲಿಯೋದ್ರ ಕಡೆ. ಈಗ ಕ್ರಾಸ್ ಪೀಸ್ ಹೇಗೆ ಹಚ್ಚೋದು, ಈಗ 3 ಪೀಸ್ ಈ ಥರ ತಯಾರು ಮಾಡ್ಕೊಂಡಿದ್ದೀವಿ ನಾವು. ಈ 3 ಪೀಸ್ನ ಯಾವ ಥರ ಕೊಡಬೇಕು, ಇದು ನೋಡಿ, ಇದು ಈ ಕಡೆ ಬರುತ್ತೆ. ಫಸ್ಟ್ ಈ ಥರ ಇಟ್ಕೊಂಡಾದರೂ ನೋಡ್ಕೊಳ್ಳಿ. ಇದು ಈ ಥರ ಫಸ್ಟು ಹೀಗೆ ಇಟ್ಕೊಂಡಾದರೂ ನೋಡ್ಕೊಳ್ಳಿ. ಒಬ್ಬೊಬ್ಬರು ಏನು ಮಾಡ್ತಾರೆ, ಹೀಗೆ ಮೇನ್ ಹೀಗೆ ಹಚ್ಚಿ ಒಳಗಡೆಯಿಂದ ಫೋಲ್ಡ್ ಮಾಡಿ ಹೊಲಿತಾರೆ, ಅಂದರೆ ಹೀಗೆ ಹಚ್ಕೊಳೋದು, ಆಮೇಲೆ ಹೀಗೆ ಫೋಲ್ಡ್ ಮಾಡಿ ಇಂತಲ್ಲಿ ಹೀಗೆ ಫೋಲ್ಡ್ ಮಾಡಿ ಹಿಂಗೆ ಹೊಲಿಯೋದು ಮಾಡ್ತಾರೆ. ನಾನು ಆ ಥರ ಮಾಡೋದಿಲ್ಲ, ಅಂದರೆ ಮೇಲ್ಗಡೆ ಹೊಲಿಗೆ ಕಾಣಬಾರ್ದು ಅನ್ನೋ ಕಾರಣಕ್ಕೆ. ನೋಡಿ ಈ ಥರ ಹೀಗೆ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ, ಹಾಂ ಇದು ಇಲ್ಲಿ ಮೇಲೆ ಬರಬೇಕು ಅಂತ. ಆವಾಗ ಅಂದರೆ ತುಂಬ ಜನ ಕನ್ಫ್ಯೂಸನ್ ಆಗಿಬಿಡುತ್ತೆ, ಅಂದರೆ ಯಾವ ಸೈಡ್ ಹಚ್ಚಬೇಕು, ಯಾವ ಸೈಡ್ ಹಚ್ಚಬೇಕು. ಈ ಸೈಡು ಮತ್ತು ಈ ಸಣ್ಣ ಭಾಗ ಇರುತ್ತಲ್ಲ, ಈ ಸೈಡ್ ಯಾವಾಗೂ ಕುತ್ತಿಗೆ ಭಾಗದ ಕಡೆ ಬರೋದಿಲ್ಲ. ಇದು ದೊಡ್ಡ ಸೈಜ್ ಇರುತ್ತಲ್ಲ, ಅಂದರೆ ಇಲ್ಲಿ 3.25 3/4 ಇಟ್ಕೊಂಡಿರ್ತೀವಲ್ಲ, ಈ ಸೈಜೇ ಯಾವಾಗೂ ಈ ಸೈಡ್ ಅಂದರೆ ಕುತ್ತಿಗೆ ಭಾಗ ಇದು ಇದೆಯಲ್ಲ, ಉಕ್ಸು ಬಟನ್ ಮಾಡೋ ಜಾಗ ಇದೆಯಲ್ಲ, ಆ ಕಡೆ ಬರುತ್ತೆ. ನೀವು ಸ್ವಲ್ಪ ನೋಡಿ ಹಚ್ಚಬೇಕು. ನೋಡಿ ಈಗ ಈ ಕಡೆ ಬಂತಲ್ಲ, ಈ ಥರ ಇದನ್ನು ಹೀಗೆ ಇದ್ರ ಮೇಲ್ಗಡೆ ಇಟ್ಟು ಮಿಷನಿಗೆ ಕೊಟ್ಟರಾಯ್ತು, ಕರೆಕ್ಟೇ ಬರುತ್ತೆ ಅವಾಗದು. ನೋಡಿ ಈ ಥರ ಇದ್ರ ಪಾಯಿಂಟ್ನ ಹೀಗೆ ಇಟ್ಕೊಂಡು ಇಲ್ಲಿ ಬರ್ತಾ ಇಲ್ಲಿ ಟಕ್ಸ್ ಬಂತಲ್ಲ, ಟಕ್ಸ್ನ ಒಳಗಡೆ ಹೀಗೆ ಫೋಲ್ಡ್ ಮಾಡಬೇಕು. ಈ ಥರ ಹಿಂಗೆ ಫೋಲ್ಡ್ ಮಾಡಿ ಹೀಗೆ ಕೊಡಬೇಕು. ಹಿಂಗೆ ನೋಡಿ ಇಲ್ಲಿ ಫೋಲ್ಡ್ ಮಾಡಿದ್ದೀನಲ್ಲ, ಈ ಥರ ನೋಡಿ. ಈಗ ಹೊಲಿದು ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಸಮೀಪ ಬಂದಂಗೆ ಒಂದು 2-3 ಬ್ಲೌಸಿಗೆ ನಿಮಗೆ ಕನ್ಫ್ಯೂಸನ್ ಆಗೇ ಆಗುತ್ತೆ. ಚೆನ್ನಾಗಿ ಅದು ನಿಮ್ಮ ತಲೆಗೆ ಹೋಗೋಲಿ ತನಕ ಹೋಗುವವರೆಗೂ ಆದರೂ ಈ ಥರ ಇದನ್ನು ಅದ್ರ ಮೇಲ್ಗಡೆ ಹೀಗೆ ಇಟ್ಟು ಈ ಥರ ಹಿಂಗೆ ಇಟ್ಟರೆ ನಿಮಗೆ ಗೊತ್ತಾಗುತ್ತೆ ಒರಿಜಿನಲ್ ಪೀಸ್ ಯಾವುದು ಅಂತ. ಆ ಥರ ಹೀಗೆ ಇಟ್ಟು ಹೊಲಿಯೋಕ್ಕೆ ಟ್ರೈ ಮಾಡಿ. ನೋಡಿ ಈಗ ಇದ್ರ ಮೇಲ್ಗಡೆ ನಾನಿಲ್ಲಿ ಫೋಲ್ಡ್ ಮಾಡಿಕೊಂಡೆ ಅದನ್ನು, ಟಕ್ಸ್ನ 1 ಇಂಚ್ ಟಕ್ಸ್ ಹಿಡಿದಿರ್ತೇವಲ್ಲ ಅದನ್ನ ಫೋಲ್ಡ್ ಮಾಡಿಕೊಂಡು ಹೀಗೆ ಸ್ಟ್ರೈಟಾಗಿ ಹೊಲಿಗೆ ಹಾಕಬೇಕು. ನೋಡಿ ಈ ಥರ ಹೊಲಿಗೆ ಹಾಕಿದ್ದಾಯ್ತು. ಈಗ ಜಾಯಿಂಟ್ ಮಾಡ್ಕೊಂಡಲ್ಲ, ಇದನ್ನೀಗ ನಾನು ಯಾವ ಥರ ಹೊಲಿತೀನಿ ಅಂದರೆ ಹೀಗೆ ಇದನ್ನ ಫೋಲ್ಡಿಂಗ್ ಮಾಡ್ತೀನಿ. ಈ ಥರ ರೌಂಡ್ ಶೇಪಲ್ಲಿ ಫೋಲ್ಡಿಂಗ್ ಮಾಡಿ ಈಗ ನಮಗೆ ಹಿಂಗೆ ಮಾಡೋತ್ತಿಗೆ ಇದು ಬಂತು. ನಾವು ಹೊಲಿದು ಸೇರಿಸಿರ್ತೀವಲ್ಲ ಅದು ಬಂತು. ಅದನ್ನು ಸಿಂಗಲ್ ಪೀಸ್ ಇದೆಯಲ್ಲ, ಸಿಂಗಲ್ ಪೀಸಿಗೆ ಈ ಥರ ಜಾಯಿಂಟ್ ಮಾಡಿದ್ರಿಗೆ ಇದ್ರ ಮೇಲ್ಗಡೆ ನಾವೇನು ಹೊಲಿಗೆ ಹಾಕಿರ್ತೇವಲ್ಲ, ಇದ್ರ ಮೇಲ್ಗಡೆನೇ ಹೀಗಿಟ್ರಾಯ್ತು. ಈಗ ಇದ್ರ ಮೇಲೆ ಹಿಂಗೆ ಸ್ಟ್ರೈಟಾಗಿ ಹೊಲಿಗೆ ಹಾಕೋಣ. ನೋಡಿ ಕರೆಕ್ಟ್ ನಾನು ಫಸ್ಟಿಗೆ ಯಾವ ಹೊಲಿಗೆ ಹಾಕಿದ್ದೀನಲ್ಲ ಕರೆಕ್ಟ್ ಅದ್ರ ಮೇಲೆ ಹಾಕಿದ್ದೀನಿ. ಒಂದೇ ಹೊಲಿಗೆ, ಫಸ್ಟ್ ಅದಕ್ಕೂ ಒಂದೇ ಹೊಲಿಗೆ, ಇದಕ್ಕೂ ಒಂದೇ ಹೊಲಿಗೆ, ಅಂದರೆ 2 ಹೊಲಿಗೆಗೆ ಸಿಕ್ಕಾಪಟ್ಟೆ ಗಟ್ಟಿಯಾಗಿ ಇದು ಆಗುತ್ತೆ. ಈಗ ಇದನ್ನು ಓಪನ್ ಮಾಡೋಣ. ಈ ಥರ ಈ ಬಟ್ಟೆ ಏನಿದು ಮಾಡ್ತಲ್ಲ ಹೀಗೆ ಇದನ್ನ ಹೀಗೆ ಇದು ಮಾಡಿದರೆ ತಾನಾಗೆ ಓಪನ್ ಆಗಿಬಿಡುತ್ತೆ. ಯಾವುದೇ ಮೇಲ್ಗಡೆಯಿಂದ ಸ್ಟಿಚಸ್ ಕಾಣಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಇದು ಮಾಡೋದು. ತುಂಬ ಈಸಿ ಮೆಥಡೇ ಇದು, ಅಂದರೆ 1-2 ಸಲ ಇದು ಆಗೋಲಿ ತನಕ ಕನ್ಫ್ಯೂಸನ್ ಆಗುತ್ತೆ. ನೋಡಿ ಬಂತು. ಈ ಕಡೆನೂ ಹೊಲಿಗೆ ಕಾಣ್ತಾ ಇಲ್ಲ, ಈ ಕಡೆನೂ ಹೊಲಿಗೆ ಕಾಣ್ತಾ ಇಲ್ಲ. ಹೊಲಿಗೆ ಪೂರ್ತಿ 2 ಒಳಗಡೆ ಹೋಯಿತು. ಈ ಮೆಥಡ್ನಲ್ಲಿ
ಮಾಡ್ಕೋಬೇಕು. ಈಗ ಆ ಸೈಡೂ ಇದೇ ರೀತಿ ಮಾಡೋಣ ನೋಡಿ. ಈಗ ಇದು ಉಳಿತಲ್ಲ, ಇದು ಮೇಲ್ಭಾಗ, ಇದು ಮೇಲ್ಭಾಗ, ಇದ್ರ ಮೇಲ್ಗಡೆ ಹೀಗಿಟ್ಟು ಹೊಲಿಬೇಕು. ಒಂದು ಅದ್ರ ಮೇಲೆ ಇದ್ರ ಮೇಲೆ ನಾನು ಅದನ್ನಿಟ್ಟೆ, ಈ ಸಲ ಈ ಬಟ್ಟೆ ಮೇಲೆ ಇದನ್ನ ಇಡ್ತಾ ಇದ್ದೀನಿ. ಯಾಕಂದರೆ ಅದು ಉಲ್ಟಾ ಮಾಡಿ ಹೊಲಿಲಿಲ್ಲ ಅಂದರೆ ಬರೋದಿಲ್ಲ, ಅಂದರೆ ಎದ್ರ ಬದ್ರೇ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಹೊಲಿಯೋಕ್ಕೆ ಯಾವ ಥರ ಈಸಿ ಆಗುತ್ತಲ್ಲ ಆ ಥರ ಇಟ್ಕೊಳ್ಳಿ ನೋಡಿ. ಇದನ್ನು ಈಗ ಜಾಯಿಂಟ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಸಹಿತ ಹೀಗೆ ಫೋಲ್ಡ್ ಮಾಡಿ ಈ ಭಾಗಕ್ಕೆ ಇದನ್ನು ಕೊಟ್ಟು ಹೀಗೆ ಹೊಲಿಗೆ ಹಾಕೋಣ. ಬಟ್ಟೆ ಯಾವಾಗೂ ನೀವು ಬಟ್ಟೆ ಹೊಲಿಯುವಾಗ ನಿಮ್ಮ ಎಡಗಡೆ ಕಡೆನೇ ಬಟ್ಟೆ ಇರಬೇಕು, ಇಲ್ಲಿ ಒಳಗಡೆ ಬಟ್ಟೆ ಕೊಡಬಾರ್ದು. ಹಾಗಾಗಿ ಆ ಬಟ್ಟೆ ನೋಡಿಕೊಂಡು ನಿಮಗೆ ಯಾವ ಕಡೆ ಅಡ್ಜಸ್ಟ್ ಆಗುತ್ತೆ ಅಂತ ನೋಡಿಕೊಂಡು ನಾನು ಹೇಳೋ ಮೆಥಡ್ನಲ್ಲೇ ಹೊಲಿರಿ. ಈಗ ಇದನ್ನು ಈ ಥರ ಓಪನ್ ಮಾಡಿದರೆ ಇದು ಸಹಿತ ಓಪನ್ ಆಗುತ್ತೆ. ಈಗ ನೋಡಿ, ನೋಡಿ ಓಪನ್ ಆಯಿತು. ಫಸ್ಟು ಸ್ಟಾರ್ಟಿಂಗ್ ಹೊಲಿಯುವಾಗ ತುಂಬ ಕಷ್ಟ ಅನಿಸುತ್ತೆ. ಆಮೇಲೆ ನಿಮಗೆ ಹೊಲಿತಾ ಏನೂ ಅನಿಸೋದೇ ಇಲ್ಲ. ಬೇಗ ಹೊಲಿತೀರ. ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟಾಗಿ ಹೊಲ್ಕೊತೀರ. ನಿಮ್ಮದೇ ಬ್ಲೌಸ್ನ ನೀವು ಹೊಲಿಯೋದು ಕಲಿತ್ರೆ ಸಾಕು, ತುಂಬ ದುಡ್ಡು ಸೇವ್ ಮಾಡ್ತೀರ. ಇವಾಗೆಲ್ಲ ಮಾರ್ಕೆಟ್ನಲ್ಲಿ 300, 400, 500 ಹಾಗೆ ಇದೆ ಬ್ಲೌಸು. ಡಿಸೈನರ್ ಬ್ಲೌಸೇ ನಂದು 500, 600 ತನಕ ಹೋಗುತ್ತೆ. ಖಾಲಿ ಇರೋದೇ ನಿಮ್ಮ ಖರ್ಚಿಗೆ ನೀವು ದುಡ್ಕೊಳೋದನ್ನ ನೋಡಿ. ಏನಾದರೂ ಬೇಕು ಅಂದರೆ ಸುಮ್ಮನೆ ಇವರಿಗೆ ಗಂಡು ಮಕ್ಕಳಿಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಕೇಳೋದಕ್ಕಿಂತ ನೀವೇ ಹೊಲಿಬೇಕು. ಆಮೇಲೆ ಈ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇದೆರಡು ಸರಿ ಇದೆಯಲ್ಲ ಅಂತ ನೋಡ್ಕೋಬೇಕು. ಸ್ವಲ್ಪ ಅಕಸ್ಮಾತ್ ಒಂದು ಯಾವುದಾದ್ರೂ ಎರಡು ಭಾಗದಲ್ಲಿ ಒಂದು ಭಾಗನಾದರೂ ಸ್ವಲ್ಪ ಹೊರಗಡೆ ಒಂದು 1/4 ಇಂಚಿನಷ್ಟು ಹೊರಗಡೆ ಬಂದಿದ್ದರೆ ಇಲ್ಲೇ ಈ ಟಕ್ಸ್ನೇ ಸ್ವಲ್ಪ ಹಿಡಿದು ಸರಿ ಮಾಡ್ಕೊಂಬಿಡಬೇಕು. ಯಾಕಂದರೆ ನಾವು ಇಲ್ಲಿ ಕುತ್ತಿಗೆ ಭಾಗನೂ ಆಲ್ರೆಡಿ ರೆಡಿ ಮಾಡ್ಕೊಂಬಿಟ್ಟಿರ್ತೀವಿ, ಕೆಳಗೂ ರೆಡಿ ಮಾಡ್ಕೊಂಬಿಟ್ಟಿರ್ತೀವಿ. ಹಾಗಾಗಿ ಹೆಚ್ಚು ಕಮ್ಮಿ ಬರಬಾರ್ದು, ಎರಡೂ ಸೇಮ್ ಇರಬೇಕದ. ಈ ಥರ ಹೀಗೆ ಜಗ್ಗಿ ನೋಡಿದರೆ ಎರಡೂ ಸೇಮ್ ಇರಬೇಕು. ಈಗ ಉಕ್ಸು ಮತ್ತು ಬಟನ್ ಪಟ್ಟಿ ಉಕ್ಸು ಮತ್ತು ಉಕ್ಸಿನ ಮನೆ ಮಾಡೋದನ್ನ ನೋಡೋಣ ಬನ್ನಿ. ಈಗ ಇಷ್ಟ ಆಯಿತು. ಈಗ ಬ್ಲೌಸ್ ನೋಡಿ ಎರಡೂ ಕಡೆನೂ ಪಾರ್ಟ್ಸ್ ರೆಡಿ ಆಯಿತು. ಈಗ ಉಕ್ಸ್ ಹಚ್ಚೋಣ. ಉಕ್ಸಿನ ಮನೆ ಮತ್ತು ಉಕ್ಸು ಮಾಡ್ಕೊಳ್ಬೇಕು. ಈಗ ನೋಡಿ, ಇದು ಕುತ್ತಿಗೆ ಕಟ್ ಮಾಡಿದ್ವಲ್ಲ ಅದೇ ಬಟ್ಟೆ ತೊಗೊಂಡು, ಮತ್ತೇನು ಎಕ್ಸ್ಟ್ರಾ ಬಟ್ಟೆ ಬೇಡ, ಅದೇ ಬಟ್ಟೆ ತೊಗೊಂಡು ನಾನು ಇಲ್ಲಿ ಉಕ್ಸ್ ಹಚ್ಚೋಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಡಬಲ್ ಪೀಸ್ನಲ್ಲೇ ತೊಗೊಂಡಿದ್ದೀನಿ ನಾನು, ಮತ್ತು ಹೊಲಿಗೆ ಗಿಲ್ಗೆ ಏನು ಹಾಕ್ಕೊತ ಕುತ್ಕೊಳೋದು ಬೇಡ ಅಂತ. ಗ್ರಿಪ್ಪಾಗಿ ಚೆನ್ನಾಗಿ ಕುತ್ಕೊಳುತ್ತೆ. ಮತ್ತಿಲ್ಲಿ ಪ್ಲೇನ್ ಬಟ್ಟೆ ತೊಗೊಂಡಿದ್ದೀನಿ, ಯಾಕಂದ್ರೆ ಅದು ಸಿಕ್ಕಾಪಟ್ಟೆ ಡಿಸೈನ್ ಇದೆಯಲ್ಲ, ಉಕ್ಸ್ ಹಚ್ಚಿದ್ದು ಕಾಣೋದೇ ಇಲ್ಲ ಆಮೇಲೆ. ಅದಕ್ಕೆ ಅದರಲ್ಲೇ ಸ್ವಲ್ಪ ಪ್ಲೇನ್ ಹುಡುಕಿ ನೋಡಿ ಈ ಥರ. ಆ ಬಟ್ಟೆ ಮೇಲೆ ಮತ್ತೊಂದು ಕಾಟನ್ ಬಟ್ಟೆ ಅಂದರೆ ಲೈನಿಂಗ್ ಬಟ್ಟೆ ಇಟ್ಟು ಒಂದು ಸೈಡು ಹೊಲ್ಕೋಬೇಕು. ಹೊಲ್ಕೊಂಡು ಸ್ವಲ್ಪ ಇದು ಲೈನಿಂಗ್ ಬಟ್ಟೆ ಮತ್ತು ಸೀರೆ ಬಟ್ಟೆ ಎರಡೂ ಸೇಮ್ ಇರೋ ಥರ ಕಟ್ ಮಾಡ್ಕೋಬೇಕು. ಈ ಥರ ಪೀಸು ಇದು, ಯಾಕಂದರೆ ಉಕ್ಸಿನ ಮನೆ ಮಾಡೋಕ್ಕೆ ಇದು. ಈ ಪೀಸ್ ಉಕ್ಸ್ ಹಚ್ಚೋಕ್ಕೆ 2 ಪೀಸ್ ತಯಾರಾಯ್ತಲ್ಲ. ನಿಮ್ಮ ಬ್ಲೌಸ್ನಲ್ಲಿ ಯಾವ ಸೈಡು ಬಲಗಡೆ ಸೈಡ್ ಇದೆಯೋ ಎಡಗಡೆ ಸೈಡ್ ಇದೆಯೋ ಉಕ್ಸಿನ ಮನೆ ಉಕ್ಸು ಅದು ನೋಡಿಕೊಂಡು ಹಚ್ಚಿ. ಇದು ಇವರಿಗೆ ಬಲಗಡೆ ಸೈಡು ಉಕ್ಸಿನ ಮನೆ ಬರುತ್ತೆ. ಹಾಗಾಗಿ ನೋಡಿ ಈ ಸೈಡು ಈ ಥರ ನಾನು ಉಲ್ಟಾ ಮಾಡಿ ಇಟ್ಟಿದ್ದೀನಿ ನೋಡಿ. ಇದು ಮೇಲ್ಗಡೆ ಭಾಗ ಹೀಗೆ ಇಟ್ಟು ಇದ್ರ ಮೇಲ್ಗಡೆ ಇಟ್ಟು ಇಲ್ಲಿ ಫೋಲ್ಡ್ ಮಾಡ್ಕೊತೀನಿ. ಫಸ್ಟಿಗೆ ಮಾಡ್ಕೊಂಡು ಈ ಥರ ಹಚ್ತೀನಿ. ಇದ್ರ ಮೇಲ್ಗಡೆ ಹೀಗೆ ಸ್ಟ್ರೈಟಾಗಿ ಹೊಲಿಗೆ ಹಾಕಿದ್ರೆ ಆಯಿತು. ಇಲ್ಲಿ ಹೊಲಿಗೆ ಹಾಕ್ತಾ ಬಂದಂಗೆ ಇಲ್ಲೂ ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಎರಡೂ ಸೈಡು ನಮ್ಮದು ಫಿನಿಶಿಂಗ್ ಆಗಿಬಿಟ್ಟಿದೆಯಲ್ಲ,
ಹಾಗಾಗಿ ಪೈಪಿಂಗ್ ಮಾಡೋದಿದ್ರೆ ಈ ಸೈಡ್ ಮೇಲೆಗಡೆ ಸೈಡು ಓಪನ್ ಇದ್ದರೆ ನಡೆಯುತ್ತೆ. ಈಗ ನೋಡಿ ಈ ಥರ ಹೀಗೆ ಓಪನ್ ಮಾಡಿದರೆ ನೋಡಿ ಕ್ಲೀನಾಗಿ ಚೌಕಾಕಾರದಲ್ಲಿ ಬಂದುಬಿಡುತ್ತೆ. ಆ ಥರ ಫೋಲ್ಡಿಂಗ್ ಆವಾಗಲೇ ಹೊಲಿವಾಗೇ ಮಾಡಿಕೊಂಡ್ರೆ ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ ಅಂತ. ಈ ಥರ ಹೀಗೆ ಮಾಡಿಕೊಂಡು ಇದ್ರ ಮೇಲ್ಗಡೆ ಮಡಚಬೇಕು. ಈಗ ಮೇಲ್ಗಡೆ ಭಾಗ ತೊಗೋಬೇಕು ನೋಡಿರಿ. ಹೀಗೆ ಸ್ಟ್ರೈಟಾಗಿ ಹಿಂಗೆ ಹೊಲಿಗೆ ಹಾಕಿದ್ರೆ ಆಯಿತು. ಈಗ ಸ್ಟ್ರೈಟ್ ಬರಬೇಕು. ಇಲ್ಲಿಗೆ ಬಂದಮೇಲೆ ಟರ್ನ್ ಆಗಬೇಕು. ಹೀಗೆ ಇಲ್ಲೂ ಸಹಿತ ಸ್ವಲ್ಪ ಮಡಚ್ಕೊಂಡು ಒಳಗಡೆ ಭಾಗನ ಸರಿಯಾಗಿ ಹೊರಗಡೆ ಕಾಣಬಾರ್ದದು, ಆ ಥರ ಮಡಚಿ ಹೊಲಿಬೇಕು. ಈಗ ನೋಡಿ ಹೊಲ್ಕೊಂಡ್ಮೇಲೆ ಇದರಿಂದ ಕರೆಕ್ಟ್ ಅರ್ಧ ಇಂಚಿಗೆ ಮತ್ತೊಂದು ಹೊಲಿಗೆ ಹಾಕಬೇಕು. ಎಕ್ಸ್ಟ್ರಾ ಇದ್ದ ದಾರ ಎಲ್ಲ ಕಟ್ ಮಾಡ್ಕೊಂಬಿಡೋಣ. ಈ ಎರಡು ಹೊಲಿಗೆ ಇದೆಯಲ್ಲ, ಅಂದರೆ ಈ ಪಾಯಿಂಟಿಗೆ ಒಂದು ಹೊಲಿಗೆ ಹಾಕ್ಕೊಂಡೆ, ಇದಕ್ಕೊಂದು ಹೊಲಿಗೆ ಹಾಕ್ಕೊಂಡಲ್ಲ, ಇದ್ರ ಮಿಡ್ಲ್ ಉಕ್ಸಿನ ಮನೆ ಮಾಡಬೇಕು. ಈಗ ಈ ಸೈಡು ಉಕ್ಸ್ ಹೇಗೆ ಹಚ್ಚೋದು ಅಂತ ನೋಡ್ಕೊಳ್ಳೋಣ. ನೋಡಿ ಇದನ್ನು ಇದ್ರ ಮೇಲ್ಗಡೆ ಇಡ್ತಾಯಿದ್ದೀನಿ. ಈ ಬಟ್ಟೆ ಮೇಲ್ಗಡೆ ಇಟ್ಟು ಇಲ್ಲೂ ಅಷ್ಟೇ ಒಳಗಡೆ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಸ್ವಲ್ಪ ಮಾಡಿಕೊಂಡು ಮಿಷನಿಗೆ ಕೊಡಬೇಕು. ನೋಡಿ ಕರೆಕ್ಟು 1/4 ಇಂಚ್ ಅಥವಾ ನೀವು ಅರ್ಧ ಇಂಚಿಗೆ ಬಿಟ್ಕೊಂಡಿದ್ರೆ ಅರ್ಧ ಇಂಚು, ಮಿನಿಮಮ್ ಅಂದರೂ 1/4 ಇಂಚ್ ಹಿಡಿಲೇಬೇಕು. ಮತ್ತು ಹೆಚ್ಚು ತುದಿಗೆ ಹಾಕ್ಕೊಂಡ್ಬಿಟ್ರೆ ಮತ್ತು ಬ್ಲೌಸ್ ಹೀಗೆ ಜಗ್ಗಿದಾಗ ಬಿಚ್ಕೊಂಡು ಹೋಗೋ ಚಾನ್ಸ್ ಇರುತ್ತೆ. ನೋಡಿ ನಾನು 1/4 ಇಂಚಿಗೆ ಕರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇದ್ರ ಮೇಲ್ಗಡೆ ಡಬ್ ಹೊಲಿಗೆ ಹಾಕಬೇಕು. ಇದನ್ನೀಗ ಒಳಗಡೆ ಫೋಲ್ಡ್ ಮಾಡಬೇಕು. ನೋಡಿ ಈಗ ಒಳಗಡೆ ತೊಗೋಬೇಕು. ಇದನ್ನು ಇದ್ರ ಮೇಲ್ಗಡೆ ಹೀಗೆ ಎಲ್ಲಿ ಫೋಲ್ಡ್ ಮಾಡಿರ್ತೀವಲ್ಲ ಅಲ್ಲಿ ಹೀಗೆ ತೊಗೊಂಡು ಹೀಗೆ ಟರ್ನ್ ಮಾಡಿ ಹಿಂಗೆ ಸ್ಟ್ರೇಟಾಗಿ ಹೊಲಿಗೆ ಹಾಕ್ಕೊಂಡು ಬರಬೇಕು. ನೋಡಿ ಇದನ್ನು ಈಗ ಇಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ಭಾಗ. ನೋಡಿ ಯಾವ ಥರ ಬಂದಿದೆ ಅಂತ. ಕಾಣಿಸ್ತಾ ಇದೆಯಾ? ಎರಡು ಹೀಗಿಟ್ಟು ನೋಡಿದಾಗ ಸೇಮ್ ಬರಬೇಕು. ಅರ್ಧಕ್ಕರ್ಧ ಬ್ಲೌಸು ಫುಲ್ ರೆಡಿ ಆಯಿತು. ಈಗ ತೋಳು ಹಚ್ಚಿ ಫಿಟ್ಟಿಂಗ್ ಮಾಡಿದರೆ ಬ್ಲೌಸು ಫಿನಿಶಿಂಗೇ ಆಗೋಯ್ತು. ಇದು ಎಕ್ಸ್ಟ್ರಾ ಇರುತ್ತಲ್ಲ ಈ ಪೀಸೆಲ್ಲ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡಿಕೊಂಡು ಈಗ ಇಲ್ಲಿ ಒಂದು ಸಲ ನೋಡ್ಕೋಬೇಕು, ಈ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿದೆಯಾ ಅಂತ. ಇಲ್ಲಿಂದ ಇಲ್ಲಿ ಕರೆಕ್ಟಾಗಿದ್ದು, ಸಾರಿ ಸ್ವಲ್ಪ ಕ್ರಾಸ್ ಆಯಿತು. ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿರಬೇಕು. ಇದಿಷ್ಟು ಫಿಟ್ಟಿಂಗ್ ಬರೋ ಜಾಗ ಅಲ್ಲ, ಇದನ್ನು ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಈಗ ಸ್ಟ್ರೇಟ್ ಮಾಡಿ ಈ ಕಡೆ ಸ್ವಲ್ಪ ತೋರಿಸ್ತೀನಿ ನೋಡಿ. ಸ್ವಲ್ಪನಾದರೂ ಹೆಚ್ಚು ಕಮ್ಮಿ ಬಂದಿರುತ್ತಾ, ಅದೇನಾಗುತ್ತೆ ತೋಳು ನಾವು ಹಚ್ಚುವಾಗ ಹಿಂದೆ ಮುಂದೆ ಆಗಿಬಿಡುತ್ತೆ. ಹಾಗಾಗಿ ಇದು ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡಿ ಹೊತ್ತಾಕ್ಬಿಡಬೇಕು. ನೋಡಿ ಈಗ ನಾನು ಸರಿಯಾಗಿ ಒಂದೊಂದು ಸಲ ಇಟ್ಕೊಂಡು ನೋಡಿಕೊಂಡು ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡ್ತಾಯಿದ್ದೀನಿ. ಎರಡೂ ಸೇಮ್ ಇರಬೇಕು. ನಾನು ಹೇಳಿದ್ನಲ್ಲ, ಅದು ಬಗಲ್ದಲ್ಲಿರೋ ಪಾಯಿಂಟ್ ಹೆಚ್ಚು ಕಮ್ಮಿ ಬಂದುಬಿಡುತ್ತೆ. ಇದು ಕರೆಕ್ಟ್ ಇರಬೇಕು, ತೋಳಿಂದು ಕರೆಕ್ಟ್ ಇರಬೇಕು. ಈಗ ಕರೆಕ್ಟ್ ಅರ್ಧ ಇಂಚಿಗೆ ಹಿಡಿದಾಗ ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟಾಗಿ ಜಾಯಿಂಟ್ ಆಗುತ್ತೆ. ಇದನ್ನು ತೋಳು ಹಚ್ಚೋಕ್ಕಿಂತ ಮುಂಚೆನೇ ಒಂದು ಸಲ ಆ ಸೈಡು ಈ ಸೈಡು ಎರಡೂ ಸೈಡು ನೋಡ್ಕೋಬೇಕು. ಈ ಸೈಡು ಈಗ ಹಾಗೆ ನೋಡ್ಕೊಳ್ಳೋಣ.
ಈಗ ನೋಡಿ ಬ್ಲೌಸ್ನಲ್ಲಿ ಭುಜ ಎಷ್ಟಿದೆ ಅಂತ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 2.5 ಇದೆ. ಇಲ್ಲೂ ನಾವು 2.5ನೇ ಇಟ್ಕೋಬೇಕು. ನಾ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ, 2.5ಗೆ ಭುಜ 2.5 ಇದೆ. 2.5 ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಅದೇ ಪಾಯಿಂಟಿಗೆ ಇಟ್ಟು ಸರಿಯಾಗಿ ಹೊಲಿಯೋಕ್ಕಾಗತ್ತೆ. ಹಾಗೆ ತೋಳಿಗೆ ನಾವು 10 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆವಾಗಲೇ, ತೋಳು ರೆಡಿ 10 ಇಂಚಿದೆ. ಹಾಗಾಗಿ ಈ ಮಾರ್ಕಿನ ಮೇಲೆ ಇದನ್ನು ಇಡಬೇಕು. ಇದನ್ನಿಟ್ಟು ನೋಡಿ ಕರೆಕ್ಟಾಗಿ ಆ ಪಾಯಿಂಟಿಗೆ ಅದ್ರ ಮೇಲೆ ಇಟ್ಟರೆ ಕರೆಕ್ಟಾಗಿ ಹೀಗೆ ಅರ್ಧ ಇಂಚಿಗೆ ಹೊಲಿಯೋಕ್ಕಾಗುತ್ತೆ. ನಾವು ಕಚ್ಚು ಹಾಕ್ಕೊಂಡಿರ್ತೀವಲ್ಲ ಆ ಪಾಯಿಂಟು ಕರೆಕ್ಟಾಗಿ ಭುಜದ ಹತ್ರನೇ ಬರಬೇಕು. ಆವಾಗ ಹೆಚ್ಚು ಕಮ್ಮಿ ಆಗೋದಿಲ್ಲ, ಕರೆಕ್ಟಾಗಿ ಉದ್ದ ಎಲ್ಲ ಕರೆಕ್ಟಾಗಿ ಸಿಗುತ್ತೆ. ಈಗ ಹೀಗೆ ಅರ್ಧ ಇಂಚಿಗೆ ಸುತ್ತಲೂ ಹೊಲ್ಕೊಂಬಿಡೋಣ. ಈಗ ಈ ಥರ ಹೀಗೆ ಹೊಲ್ದ್ಕೊಂಡ್ಮೇಲೆ ಇದ್ರ ಮೇಲ್ಗಡೆ ಮತ್ತೊಂದು ಹೊಲಿಗೆ ಹಾಕಬೇಕು. ತೋಳಿಗೆ ಯಾವಾಗೂ 2 ಹೊಲಿಗೆ ಹಾಕಬೇಕು. ಯಾಕಂದ್ರೆ ಅದು ಗ್ರಿಪ್ಪಾಗಿ ಕುತ್ಕೋಬೇಕಲ್ಲ, ಆ ಕಾರಣಕ್ಕೆ ಕರೆಕ್ಟ್ ಅದೇ ಹೊಲಿಗೆ ಮೇಲೆ ಮತ್ತೊಂದು ಹೊಲಿಗೆ ಬೀಳಬೇಕು. ನೋಡಿ ಈಗ ತೋಳು ಜಾಯಿಂಟ್ ಆಯಿತು ನೋಡಿ, ಆ ಥರ ಬಂತು. ಸೇಮ್ ಇದೇ ಥರನೇ ಈಗ ಆ ಸೈಡು ಹಚ್ಕೊಳ್ಳೋಣ. ನೋಡಿ ಈಗ 2 ಕಡೆದು ತೋಳು ಹಚ್ಚಾಯಿತು. ಈಗ ಫಿಟ್ಟಿಂಗ್ ಮಾಡೋದು ನೋಡೋಣ. ಈಗ ಈ ಥರ ಹೀಗಿಟ್ಕೊಂಡು ಒಂದು ಸೈಡು ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾ ಈಗ. ಅದೇ ಥರನೇ ಮತ್ತೊಂದು ಸೈಡ್ ಮಾಡಿಕೊಂಡ್ರೆ ಆಯಿತು. ತೋಳಿನಲ್ಲಿ ಫಸ್ಟು ನಿಮ್ಮದು ಅಳತೆ ಬ್ಲೌಸ್ ಇರುತ್ತಲ್ಲ, ಅಳತೆ ಬ್ಲೌಸ್ನಲ್ಲಿ ಅಳತೆ ಹಿಡ್ಕೋಬೇಕು. ನೋಡಿ ಈಗ ಅಳತೆ ಬ್ಲೌಸ್ನಲ್ಲಿ ತೋಳು ಕಡೆ ತುದಿ ಎಷ್ಟಿದೆ ಅಂತ 5 ಇದೆ. ನಾವು ಇಲ್ಲಿ ಕರೆಕ್ಟಾಗಿ 2 ತೋಳನ್ನು ಕರೆಕ್ಟಾಗಿ ಇಟ್ಕೊಂಡು 5 ಇಂಚಿಗೆ ಹೀಗೆ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಎದೆ ಭಾಗ, ಇದರಲ್ಲಿ ಎದೆ ಭಾಗ ಎಷ್ಟಿದೆ ಅಂತ ನೋಡಿ. ಇಲ್ಲಿ ಉಕ್ಸಿನ ಮನೆ ಮಾಡಿದಾರಲ್ಲ ಅಲ್ಲಿಂದ ಇಲ್ಲಿಗೆ 8.75 ಇದೆ. ಕಾಣಿಸ್ತಾ ಇದೆಯಾ? 8.75 ಇದೆ. 8.75 ಇದೆ. ನಾವು ಇಲ್ಲಿ ಈ ಭಾಗದಿಂದ, ಇಲ್ಲಿ ಉಕ್ಸಿನ ಮನೆ ಮಾಡ್ತೀವಲ್ಲ ಈ ಭಾಗದಿಂದ, ಇಲ್ಲಿ ಉಕ್ಸಿನ ಮನೆ ಮಾಡ್ತೀವಲ್ಲ ಈ ಭಾಗದಿಂದ ಇಲ್ಲಿಗೆ 8.75 ಹೀಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಬ್ಲೌಸ್ನಲ್ಲೇ ಕೆಳಗಡೆ ಇಲ್ಲಿಂದ ಮತ್ತೆ ಇಲ್ಲಿಗೆ 6.75 ಇದೆ. ಮತ್ತು ಕೆಳಗಡೆ ನಡ್ದ ಹತ್ರ 6.75ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಈ ಥರ 6.75ಗೆ ಮಾರ್ಕ್ ಮಾಡಿಕೊಂಡು ಇದನ್ನೀಗ ಜಾಯಿಂಟ್ ಮಾಡಿದ್ರೆ ಆಯಿತು ಸ್ಟ್ರೈಟಾಗಿ. ನೋಡಿ ಈ ಥರ ಇಲ್ಲಿಂದ ಹೀಗೆ ಸ್ಟ್ರೈಟಾಗಿ ಹೀಗೆ ಜಾಯಿಂಟ್ ಮಾಡಿದ್ರೆ ಆಯಿತು. ಸ್ವಲ್ಪ ಬಟ್ಟೆ 2 ಸೇಮ್ ಇಟ್ಕೋಬೇಕು. ಕೆಳಗಿಂದು ಮೇಲಿಂದು ಆ ಕಡೆ ಎಲ್ಲರೂ ಜರ್ದಿದೆಯೋ ಏನೋ ನೋಡಿಕೊಂಡು ಜಾಯಿಂಟ್ ಮಾಡಿ. ನೋಡಿ ಇಲ್ಲಿ ಈಗ ಸ್ಟ್ರೈಟಾಗಿ ಹೀಗೆ ನಾನು ಗೆರೆ ಹಾಕ್ಕೊಂಡೆ. ಈಗ ಇದ್ರ ಪಕ್ಕದಲ್ಲೇ 1/4 ಇಂಚಿಗೆ ಮತ್ತೊಂದು ಹೊಲಿಗೆ ಹಾಕಬೇಕು. ಒಟ್ಟು ನೀವು ಎಷ್ಟಾದರೂ ಹೊಲಿಗೆ ಹಾಕಿ 3 ಹೊಲಿಗೆ ಅಂತೂ ಹಾಕಲೇಬೇಕು. ಇಲ್ಲಿ ಒಂದು, ಇಲ್ಲೊಂದು, ಇಲ್ಲೊಂದು ಅಂತ 3 ಹೊಲಿಗೆ ಹಾಕಬೇಕು. ಈಗ ಹಾಕ್ಕೊಂಬರೋಣ. ನೋಡಿ ನಾನು 3 ಹೊಲಿಗೆ ಹಾಕಿದ್ದೀನಿ. 1 2 3. ಈಗ ಈ ಥರ ಹೀಗೆ ಎಕ್ಸ್ಟ್ರಾ ಹೀಗೆಲ್ಲ ಬಟ್ಟೆ ಉಳಿದಿತ್ತು. ಇದನ್ನೀಗ
ಈ ಅಳತೆಗೆ, ಮೈ ಅಳತೆಗೆ ತೋಳಿಂದು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಹತ್ರ ಅದು ಈ ಕಡೆ ಓವರ್ಲಾಕ್ ಮಾಡೋ ಮಿಷನ್ ಇರೋದಿಲ್ಲಲ್ಲ, ಅವಾಗ ಏನು ಮಾಡಬೇಕಂದ್ರೆ ಬಟ್ಟೆ ಇದು ಎಳೆ ಎಳೆಯಾಗಿ ಬಿಚ್ಚುತ್ತಾ ಇರುತ್ತೆ, ಈ ಸೈಡು ಎಳೆ ಎಳೆ ಬಿಚ್ಚುತ್ತಾ ಇರುತ್ತೆ. ಹಾಗಾಗಿ 1 ಇಂಚಿನಷ್ಟು ಇದನ್ನು ಒಳಗೆ ಹಾಕಿ ಫೋಲ್ಡ್ ಮಾಡಬೇಕು. ಈ ಥರ ಮಾಡಿದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಹಾಗೆ ಈ ಕಡೆ ದಾರದ್ದು ಎಳೆಗಳೆಲ್ಲ ಬಿಚ್ಕೊಳೋದಿಲ್ಲ. ಒಂದೊಂದು ಸೀರೆಯಲ್ಲಿ ಬಿಚ್ಕೊಳತ್ತೆ, ಒಂದೊಂದು ಸೀರೆಯಲ್ಲಿ ರೇಷ್ಮೆ ಸೀರೆಯಲ್ಲಿ ಮುದ್ದಾಂ ಬಿಚ್ಚುತ್ತೆ. ಆ ಸೀರೆಗಳದಲ್ಲೆಲ್ಲ ಈ ಥರ ಮಾಡಿಬಿಡಬೇಕು. ಅವರ ಅಕಸ್ಮಾತ್ ಸಿಕ್ಕಾಪಟ್ಟೆ ದಪ್ಪ ಆದರೆ ಈ ಒಂದು ಹೊಲಿಗೆನ ಬಿಚ್ಚೋದ್ರಿಂದ 1 ಇಂಚಿನಷ್ಟು ಬಟ್ಟೆ ಮತ್ತು ಎಕ್ಸ್ಟ್ರಾ ಅವರಿಗೆ ಸಿಗುತ್ತೆ. ನೋಡಿ ಈ ಥರ ಆಯಿತು. ಈಗ ಇದೇ ಥರನೇ ಆ ಸೈಡು ಹೊಲಿಗೆ ಹಾಕ್ಕೊಂಡು ಬರೋಣ. ನೋಡಿ ಈಗ ಬ್ಲೌಸ್ ತಯಾರಾಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಬ್ಲೌಸು ಕರೆಕ್ಟಾಗಿದೆಯೋ ಇಲ್ಲೋ ಅಂತ ಒಂದು ಸಲ ಚೆಕ್ ಮಾಡ್ಕೋಬೋದು ನೀವೇ. ಹೇಗೆ ಗೊತ್ತಾ, ಇದು ನಡದ ಭಾಗದಲ್ಲಿ ಇದು ಇರುತ್ತಲ್ಲ, ಈ ಪಾಯಿಂಟನ್ನು ಇದು ಅಳತೆ ಕೊಟ್ಟಿರ್ತಾರಲ್ಲ, ಇದನ್ನು ಈ ಥರ ಹೀಗೆ ಅಳತೆ ಮಾಡಿ ನೋಡಬೇಕು. ಈಗ ಒಂದಕ್ಕೊಂದು ಹೀಗೆ ಈ ಥರ ಈ ಎಡ್ಜ್ ನೋಡಿ ಎರಡು ಸೇಮ್ ಬರಬೇಕು. ಆವಾಗ ನಡದ ಭಾಗದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟ್ ಇದೆ ಅಂತ. ನೋಡಿ ಪೂರ್ತಿ ಬ್ಲೌಸ್ ರೆಡಿ ಆದಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಜ್ಞಾನಜ್ಯೋತಿ ವರ್ಲ್ಡ್ನ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಪ್ರತಿಯೊಬ್ಬರು ಕಲಿಯೋರಿದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಮನೆಯಲ್ಲಿ ಬ್ಲೌಸ್ ಕಲಿಯೋದ್ರಿಂದ ತುಂಬ ಉಪಯೋಗ ಇದೆ. ಅಂದರೆ ಅವರು ಬ್ಲೌಸ್ ಹೊಲ್ಕೊಳೋದ್ರಿಂದ ತುಂಬ ದುಡ್ಡನ್ನ ಹೆಣ್ಮಕ್ಳು ಸೇವ್ ಮಾಡ್ಬೋದು. ನೋಡಿ ಯಾವ ಥರ ಬಂದಿದೆ ಅಂತ, ಮುಂದ್ಗಡೆ ಭಾಗ ಮತ್ತು ಹಿಂದ್ಗಡೆ ಭಾಗ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನೀವು ಇದೇ ರೀತಿ ನಾನು ಹೇಳ್ಕೊಟ್ಟ ರೀತಿಯೇ ಬ್ಲೌಸ್ ಹೊಲಿಯೋದನ್ನ ಕಲಿತು ನೀವು ನನ್ನ ವಿಡಿಯೋ ನೋಡಿ ಹೊಲ್ದಿದ್ರೆ ಬ್ಲೌಸ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇದ್ದೀರಲ್ಲ ಹೇಗೆ ಬಂದಿದೆ ಬ್ಲೌಸ್ ಅಂತ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.